ಕೆರೆಬೇಟೆ ಸಾಂಗ್ ಲಾಂಚ್. ಕೆರೆಬೇಟೆ ಸಿನಿಮಾ ಪರವಾಗಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಪುಟ್ಟ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಇಡೀ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಶೇಖರ್ ಕರಡಿಮನೆ ಅಂತೇಳಿ. ಇಲ್ಲ ಈ ಚಿತ್ರಕ್ಕೆ ನಾನು ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ, ಜೊತೆಗೆ ಒಂದು ಪಾತ್ರನೂ ಮಾಡಿದ್ದೀನಿ. ಈ ಸಿನಿಮಾನ ನಾವು ಸುಮಾರು ಒಂದು 70 ದಿನಗಳ ಕಾಲ ಸಿಗಂದೂರು ಮತ್ತು ಸೊರಬದಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಈ ಚಿತ್ರನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಈ ಚಿತ್ರ ಮಾರ್ಚ್ 15 ರಿಲೀಸ್ ಆಗ್ತಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಕೊಟ್ಟಂಥ ನಮ್ಮ ಡೈರೆಕ್ಟರ್ ರಾಜ್ಗುರು ಅವ್ರಿಗೆ, ಹಾಗೆ ನಮ್ಮ ಗೌರಿ ಸರ್ಗೆ, ನಮ್ಮ ಜಯಶಂಕರ್ ಸರ್ಗೆ, ಶೇಖರ್ ಸರ್ಗೆ, ಎಲ್ಲ ಟೀಮು, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದು ನನಗೆ ತುಂಬ ಖುಷಿ ಕೊಟ್ಟು ಸಿನಿಮಾ, ಯಾಕೆಂದರೆ ಇದು ನನ್ನೂರಲ್ಲಿ ನಡೆದಿರೋದು. ನಾನು ನೋಡಿಕೊಂಡು ಇದು ನೋಡಿರೋಂಥ ಕೆರೆಬೇಟೆನ ಎಡಿಟ್ ಮಾಡೋವಂಥ ಸೌಭಾಗ್ಯ ಕೊಟ್ಟಿದ್ದು ನಮ್ಮ ಡೈರೆಕ್ಟ್ರು, ನಮ್ಮ ಪ್ರೊಡ್ಯೂಸರು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಮಾರ್ಚ್ 15ಕ್ಕೆ ರಿಲೀಸ್ ಆಗ್ತಿದೆ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ, ನಮ್ಮ ಚಿತ್ರತಂಡದ ಮೇಲಿರಲಿ, ನಮ್ಮ ಚಿತ್ರದ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್ ಜ್ಞಾನೇಶ್ ಅವರೇ. ಕೀರ್ತನ್ ಪೂಜಾರಿ ಅವರೇ, ಏನು ಮಾತಾಡೋದು ಅಂತ 2 ಲೈನ್ ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದೀರಾ. ಆ 2 ಲೈನ್ ಈಗ ಮಾತಾಡಿ. ಎಲ್ಲ ಬಂದಿರೋದಕ್ಕೆ ಥ್ಯಾಂಕ್ಸ್. ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಗೌರಿ ಅವ್ರಿಗೆ, ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೌದು, ಈಗ ಮೊದಲಿಗೆ ಕೆರೆಬೇಟೆ ಅನ್ನೋದು ನನಗೆ ಹೊಸ್ತು, ಹಾಗಾಗಿ ಅದೇನು ಅಂತ ಮೊದಲಿಗೆ ಗೊತ್ತಾಯಿತು. ಹಾಗೂ ಇದರ ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ತುಂಬಾ ಅಚ್ಚುಕಟ್ಟಾಗಿದೆ. ಆ್ಯಂಡ್ ಸ್ಕ್ರೀನ್ ಪ್ಲೇನ ಹೆಣೆದಿರೋ ರೀತಿ ನನಗೆ ಬಹಳ ಇಷ್ಟ ಆಯಿತು. ಮತ್ತು ನನ್ನ ಪಾತ್ರದ ಬಗ್ಗೆ ನನಗೆ ತುಂಬ ಒಲವಿದೆ. ಹಾಗಾಗಿ ನಾನು ಈ ಸಿನಿಮಾನ, ನನ್ನ ಪಾತ್ರನ ತುಂಬ ತುಂಬ ಪ್ರೀತಿಸ್ತೀನಿ. ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೂ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು. ಇಲ್ಲಿ ಬಂದು ನಮ್ಮ ಚಿತ್ರನ ಪ್ರಮೋಟ್ ಮಾಡೋಕ್ಕೆ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಬಹಳ ಬಹಳ ಧನ್ಯವಾದಗಳು. ಮಾರ್ಚ್ 15ರಿಂದ ನಮ್ಮ ಕೆರೆಬೇಟೆ ಶುರುವಾಗ್ತಾ ಇದೆ. ಇದೇ ರೀತಿ ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ, ಆಶೀರ್ವಾದ ಯಾವಾಗಲೂ ಇರಲಿ. ಥ್ಯಾಂಕ್ ಯು. ಭಾಷೆ ಸೊಗಡು ನನಗೆ ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಅನಿಸ್ತು, ಬಟ್ ತುಂಬಾ ಖುಷಿ ಆಯಿತು. ನಮ್ಮ ಗೌರಿ ಅವರಿದ್ದರು, ಯಾವಾಗಲೂ ಜೊತೆಲೇ ಭಾಷೆಯನ್ನು ಕಲಿಸ್ಕೊಟ್ಟು ಅದು ಹೇಗೆ ಪ್ರನೌನ್ಸ್ ಮಾಡಬೇಕು, ಎಷ್ಟು ಪ್ರನೌನ್ಸ್ ಮಾಡಬೇಕು, ಅದಕ್ಕೆ ಆದಂಥ ಒಂದು ರಿದಮ್ ಇದೆ ಪ್ರತಿಯೊಂದು ಭಾಷೆಗೂ. ಅದರಲ್ಲಿ ಅವ್ರಿಗೆ ತುಂಬ ಹಿಡಿತಾ ಇದೆ. ಹಾಗಾಗಿ ಶೂಟಿಂಗ್ ಮಾಡೋ ಟೈಮಲ್ಲಿ ಹಾಗೂ ಡಬ್ಬಿಂಗ್ ಟೈಮಲ್ಲಿ ಗೌರಿ ಅವರು ತುಂಬಾ ಸಹಾಯ ಮಾಡಿದ್ರು. ಹಾಗಾಗಿ ತುಂಬ ಖುಷಿ ಇತ್ತು. ಥ್ಯಾಂಕ್ ಯು. ಗರುಡಪ್ಪ ಅಂತ. ನನಗೆ ಮೈಕ್ ಕೊಟ್ಟ ತಕ್ಷಣ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ತುಂಬ ಚೆನ್ನಾಗಿತ್ತು. ನನಗೆ ಸಾಗರದ ಕಡೆ, ತೀರ್ಥಹಳ್ಳಿ ಕಡೆ ನನಗೆ ಭಾಳ ಇಷ್ಟ. ಅದು ತುಂಬ ಹತ್ತಿರವಾಗಿತ್ತು ನನಗೆ ಈ ಪ್ರಾಸೆಸ್ಸು. ತುಂಬ ಮಜಾ ಬಂತು. ನಮಗೆ ಈ ಆ್ಯಕ್ಟರ್ಗಳಿಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ ಅದರದ್ದು ಇದು ಹಂಗಂತ ಸಿನಿಮಾ ಚೆನ್ನಾಗಿ ಓಡಬೇಕು. ಅದಕ್ಕಿಂತ ಪ್ರಾಸೆಸ್ ತುಂಬ ಮುಖ್ಯ ಆಗುತ್ತೆ. ಆ ಥರದ್ದು ಪ್ರಾಸೆಸ್ನ ದಕ್ಕಿಸ್ಕೊಟ್ಟಿದ್ದಕ್ಕೆ ನಿರ್ಮಾಪಕರು ಮತ್ತು ನಾಯಕ ನಟರಾದ ಗೌರಿಶಂಕರ್ ಅವರಿಗೆ, ಜಯಶಂಕರ್ ಅವರಿಗೆ, ನಿರ್ಮಾಪಕರಾದ ಜಯಶಂಕರ್ ಅವರಿಗೆ, ನಿರ್ದೇಶಕರಾದ ಗುರು ಅವರಿಗೆ, ಎಲ್ಲ ಆರ್ಟಿಸ್ಟ್ಗೆ, ಶೇಖರಣ್ಣಂಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನನಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಾರೆ ಸರ್, ಈ ಕತೆ ಬಗ್ಗೆ ಏನೂ ಬಿಟ್ಟು ಕೊಡಬಾರ್ದು ಅಂತ. ಅದು ಒಂಚೂರು ಟ್ರಿಕಿ ಸರ್. ಅಂದರೆ ನಾನು ಹೇಳಿದ್ರೆ ಸ್ವಲ್ಪ ಅದು ಅಂದರೆ ಒಂದು ಹುಡುಗಿಯ ತಂದೆ, ಭಾಳ ಕರುಣಾಮಯಿ. ಅದು ಬಿಟ್ಟರೆ ಅದೇ ಒಂದು ತೀರ್ಥಹಳ್ಳಿ ಸೊರಬದ ಕಡೆ ಇರುವ ಒಬ್ಬ ಮಲೆನಾಡಿನ ಮನುಷ್ಯ. ಅವನದೊಂದು ಅಡಿಕೆ ಮಂಡಿ ಇರುತ್ತೆ, ಅಲ್ಲಿ ಇದನ್ನು ಮಾಡ್ತಾ ಇರ್ತಾನೆ. ಆ ಥರದ ಮನುಷ್ಯ. ಇನ್ನು ಜಾಸ್ತಿ ಹೇಳೋಕ್ಕಾಗಲ್ಲ ಸರ್. ತುಂಬ ಖುಷಿ ಆಗ್ತಾಯಿದೆ ಸರ್. ಅಂದರೆ ನನಗೆ ರೈಟ್ ಟೈಮ್ ರೈಟ್ ಸ್ಪೇಸ್ ಅಂತಾರಲ್ಲ, ಆ ಥರ ಅದು ನನಗಿಂತ ತುಂಬ ಪ್ರತಿಭಾವಂತರು ಇರ್ತಾರೆ. ನಾನು ಸರಿಯಾದ ಜಾಗದಲ್ಲಿ ಇದ್ದೀನಿ ಅನಿಸುತ್ತೆ. ಹಾಗಾಗಿ ಅವಕಾಶಗಳು ಸಿಗ್ತಾ ಇದ್ದಾವೆ. ತುಂಬ ಖುಷಿ ಆಗ್ತಾಯಿದೆ. ಬೇರೆ ಬೇರೆ ಥರದ ಪಾತ್ರಗಳು. ಈಗ ಗರುಡಪ್ಪ ಅನ್ನೋದು ಬೇರೆ ಥರದ ಪಾತ್ರ. ಇದನ್ನು ತುಂಬ ಎಂಜಾಯ್ ಮಾಡಿದ್ದೀನಿ ನಾನು. ಸ್ವಲ್ಪ ಭಾಷೆ ಗೀಷೆ ಹಿಡಿಯೋದಕ್ಕೆ ಕಷ್ಟ ಆಯಿತು. ನಮ್ಮ ಹೀರೋ ಸರ್ ಬಿಡ್ತಿರಲಿಲ್ಲ, ಏನು ಮಾಡಿದ್ರೂ ಬಿಡ್ತಿರಲಿಲ್ಲ ಅವರು. ಬಟ್ ತುಂಬ ಖುಷಿ ಇದೆ. ಹಾಗೆ ಗುರು ಅವರು ಇದ್ದರು, ನಮ್ಮ ಕೀರ್ತನ ಅವರು ಇದ್ದರು. ಸೊ ಎಲ್ಲ ಟೀಮ್ ಆಗಿ ಭಾಳ ಖುಷಿ ಕೊಟ್ಟ ಸಿನಿಮಾ ಇದು. ನಾನು ಎಷ್ಟು ದಿವಸ ಮಾಡಿದ್ದೀನಿ ರೀ ಗೌರಿ? ಜಾಸ್ತಿ ಹೇಳ್ತಾ ಇದ್ದೀರಿ. ಮಾಡಿದ್ದೀನಿ ಅನ್ಸುತ್ತೆ ಸರ್. ಒಂದು 15 ಡೇಸ್ ಮಾಡಿದ್ದೀನಿ ಅನ್ಸುತ್ತೆ.
ಹೌದಾ? ಹಂಗಾರೆ ಇದು ಮುಗಿಲಿ ಹಂಗಾರೆ. ಥ್ಯಾಂಕ್ ಯು ಸರ್. ಮುಂದೇದಾಗಿ ನಮ್ಮ ದೇಶಪಾಂಡೆ ಸರ್ನ ಇಷ್ಟು ಮಾತನಾಡಿಸಿದ್ದಕ್ಕಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ದೇಶಪಾಂಡೆ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಾನು ಈ ಸಿನಿಮಾದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಸಿನಿಮಾ ಆಪರ್ಚುನಿಟಿ ಕೊಟ್ಟಂಥ ಜೈಶಂಕರ್ ಅಣ್ಣಂಗೆ ಹಾಗೆ ಗೌರಿ ಅಣ್ಣಂಗೆ, ಇವ್ರನ್ನ ಮೀಟ್ ಮಾಡಿಸಿದ್ದು ನನ್ನ ಸ್ನೇಹಿತ ಶಶಾಂಕ್ಗೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ಡೈರೆಕ್ಟ್ರ್ ಇಲ್ಲ ಅಂದರೆ ನನಗೆ ಇದೇ ಇಲ್ಲ. ತುಂಬ ಒಳ್ಳೆ ಕ್ಯಾರೆಕ್ಟರ್ ನನಗೆ ಕೊಟ್ಟಿರೋದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಿರ್ಮಾಪಕರಾಗಿರುವ ಜಯಶಂಕರ್ ಪಟೇಲ್. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲರೂ ಬಂದಿರೋಂಥ ಎಲ್ಲರಿಗೂ ಕೂಡ ನಮಸ್ಕಾರ. ಈ ಒಂದು ಒಳ್ಳೆಯ ಒಂದು ಸಿನಿಮಾ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಿ ಸಿನಿಮಾನ ಗೆಲುವಿಗೆ ನೀವು ಕೂಡ ಸಹಕಾರ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹಾಗೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಸೊ ಕೆರೆಬೇಟೆ ನಮ್ಮ ಮಣ್ಣು, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಚಿತ್ರ. ನಾನು ಶಿಕಾರಿಪುರ ಸೊರಬ ಭಾಗದಲ್ಲೇ ಬೆಳೆದವನು, ಕೆರೆಬೇಟೆಯನ್ನು ಆಡ್ತಾ ನನ್ನ ಬಾಲ್ಯದ ದಿನಗಳನ್ನು ಕಳೆದವನು. ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಸಿನಿಮಾ. ಇನ್ನು ಹಾಡಿನ ಬಗ್ಗೆ ಹೇಳೋದಾದರೆ ನನಗೆ 4 ಹಾಡುಗಳನ್ನು ಬರೆದಿದ್ದೀನಿ. ಅದರಲ್ಲಿ ತುಂಬ ಮನಸ್ಸಿಗೆ ಹತ್ತಿರ ಆಗಿರುವಂಥ ಹಾಡು ಕಣ್ಣುಗಳೇ ಕಳೆದು ಹೋದಾಗ. ಯಾಕಂದರೆ ಗೊತ್ತಿಲ್ಲ, ಅದು ಒಂದಿಷ್ಟು ಸಾಲುಗಳು ನಮಗೆ ಒಂದು ವಿಸ್ಮಯ ಅನ್ನೋ ರೀತಿ ಹುಟ್ಕೊಂಡು ಬಿಡುತ್ತೆ. ಆ ರೀತಿ ಒಂದಿಷ್ಟು ಸಾಲುಗಳು ಹುಟ್ಕೊಂಡಂಥ ಹಾಡಿದು. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ ರಾಜ್ಗುರು ಅವರಾಗಿರ್ಬೋದು, ಗೌರಿಶಂಕರ್ ಅವರಾಗಿರ್ಬೋದು. ನಾನು ಮೀಟಿಂಗಿಗೆ ಹೋಗಿದ್ದೆ ಅವ್ರ ಸಿನಿಮಾ ಆಫೀಸ್ಗೆ. ಆವಾಗ ಇವ್ರು ಬಂದು ಕತೆ ಹೇಳಿದ್ರು, ಹಿಂಗೆ ನೀವು ಹಾಡುಗಳನ್ನು ಬರೀಬೇಕು ಅಂತ ಹೇಳಿದಾಗ ಸಂಪೂರ್ಣ ಕತೆ ಹೇಳಿದ್ರು. ಆಮೇಲೆ ಯಾವುದೋ ಒಂದು ವಿಚಾರಕ್ಕೆ ಇವರೊಂದು ಹೇಳ್ತಾಯಿದ್ರು, ಅವರೊಂದು ಹೇಳ್ತಾಯಿದ್ರು. ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ ಅಲ್ಲಿ. ಇಲ್ಲ ಇದು ಹಾಗೆ ಮಾಡೋಣ ಅಂತ, ಅವರು ಹೀಗೆ ಮಾಡೋಣ ಅಂತ. ಸೊ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನಾವು ಸ್ಕ್ರಿಪ್ಟ್ ಎಲ್ಲ ಜೊತೆಗೆ ಕೂತ್ಕೊಂಡು ಮಾಡಿದ್ದು. ಸೊ ಶೂಟಿಂಗ್ ಅಂದರೆ ಯಾವ ರೀತಿ ಅವರಲ್ಲಿ ಒಂದು ಮಾತಿದೆಯಲ್ಲ, ಇಬ್ಬರು ದಡ್ಡರ ಸ್ನೇಹಕ್ಕಿಂತ ಇಬ್ಬರು ಜಾಣರ ಜಗಳನೇ ಉತ್ತಮ ಅಂತ. ಸೊ ಆ ಗುದ್ದಾಟದ ಪ್ರತಿಫಲ ಕಂಡಿದ್ದು ರೀಸೆಂಟಾಗಿ ನಾವು ಟೆಕ್ನಿಕಲ್ ಟೀಮೆಲ್ಲ ಸಿನಿಮಾ ನೋಡಿದೆ. ಆವಾಗ ನನಗೆ ಸ್ಕ್ರೀನ್ ಮೇಲೆ ಅನಿಸ್ತು, ಯಾವ ವಿಚಾರಕ್ಕೆ ಅವ್ರು ಗುದ್ದಾಡ್ತಾ ಇದ್ರಲ್ವ, ಆ ಗುದ್ದಾಟ ಒಂದು ಒಳ್ಳೆಯ ಪ್ರತಿಫಲನ ಕೊಟ್ಟಿದೆ ಅಂತ ನನಗೆ ಅನಿಸ್ತು ಸಿನಿಮಾದಲ್ಲಿ. ಸೊ ಆ ಒಂದು ಅಭಿಪ್ರಾಯ ನಿಮಗೂ ಕೂಡ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಭರವಸೆಯಿಂದ ಹೇಳಬಲ್ಲೆ. ಕೆರೆಬೇಟೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನೊಂದು ನಮ್ಮ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ಸಿನಿಮಾ ಇದಾಗುತ್ತೆ ಅಂತ ನಾನು ಸಂಪೂರ್ಣ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಮಾಡಿದಂಥ ಕಲಾವಿದರು, ವಿಶೇಷವಾಗಿ ನಾಯಕ ಆಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಮತ್ತು ಗೋಪಿ ಸರ್, ಹರಿಣಿ ಮೇಡಮ್ ಆಗಿರ್ಬೋದು, ಸಂಪತ್ ಸರ್ ಆಗಿರ್ಬೋದು, ಒಬ್ರಿಗಿಂತ ಒಬ್ಬರು ಅಂದರೆ ಅಲ್ಲಿಯವರೇ ಅನ್ನೋ ರೀತಿ. ಗೋಪಿ ಸರ್ ಬಗ್ಗೆ ಹೇಳೋದಾದರೆ, ನಾನು ಈ ಟೆಕ್ನಿಕಲ್ ಶೋ ನೋಡಿ ನೆಕ್ಸ್ಟ್ ದಿನವೇ ಗೋಪಿ ಸರ್ ಫೋನ್ ಮಾಡಿಬಿಟ್ಟಿದ್ರು ನನಗೆ. ನಾನು ಎಲ್ಲೋ ಹೋಗ್ತಾ ಇದ್ದೆ, ಎತ್ತೋಕ್ಕಾಗಿಲ್ಲ, ಮತ್ತೆ ಮಾಡಿದ್ದಾರೆ. ನಾನು ಏನು ಗೋಪಿ ಸರ್ ಇಷ್ಟು ಸತಿ ಫೋನ್ ಮಾಡ್ತಿದ್ದಾರೆ ಅಂತ. ಅಂದರೆ ಅವರ ಮುಗ್ಧತೆ ನೋಡಿ, ಇಷ್ಟೊಂದು ಪಾತ್ರಗಳು, ಇಷ್ಟೊಂದು ಸಿನಿಮಾಗಳು ಮಾಡ್ಕೊಂಬಂದಿದ್ದಾರೆ. ಬಟ್ ಅವ್ರಿಗೆ ಅವ್ರ ಮೊದಲ ಸಿನಿಮಾ ಏನೋ ಅನ್ನೋ ಥರ ಒಂದು ನರ್ವಸ್ನೆಸ್ ಅವರಿಗೆ. ಅವರು ಕೇಳಿದ್ರು, ಪ್ರಮೋದ್ ಹೆಂಗೆ ಮಾಡಿದ್ದೀನಿ, ಪ್ರಮೋದ್ ಚೆನ್ನಾಗಿ ಮಾಡಿದ್ದೀನಾ ಹಂಗೆ ಅಂತ. ಅಂದರೆ ಅಷ್ಟೊಂದು ರಂಗಭೂಮಿಯಿಂದ ಬಂದವರು, ಅಷ್ಟೊಂದು ಸಿನಿಮಾಗಳನ್ನು ಮಾಡಿದವರು, ಇಷ್ಟು ಸಿನಿಮಾಗಳಾದಮೇಲೂ ಕೂಡ ಒಂದು ಪಾತ್ರ ನಾನು ಹೇಗೆ ಮಾಡಿದ್ದೀನಿ ಅಂತ ಒಬ್ಬ ಟೆಕ್ನಿಷಿಯನ್ ಹತ್ರ ಕೇಳೋವಂಥ ಒಂದು ಸೌಜನ್ಯತೆ ಇದೆಯಲ್ಲ, ಅದು ದೊಡ್ಡದು. ಸೊ ಅದರಿಂದನೇ ಅವ್ರು ದೊಡ್ಡ ನಟ ಆಗಿರೋದು. ಸೊ ಕೆರೆಬೇಟ ಸಿನಿಮಾ 15ನೇ ತಾರೀಕು ಬಿಡುಗಡೆ ಆಗ್ತದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮೊದಲನೇದಾಗಿ ಕಷ್ಟನೇ ಆಯಿತು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಮಲೆನಾಡು ಭಾಷೆ ಬಗ್ಗೆ ಹೇಳೋದಾದರೆ ತುಂಬಾ ಕಷ್ಟ ಆಯಿತು ಮೊದಲನೇದಾಗಿ ಕಲಿಯೋಕ್ಕೆ. ಬಿಕಾಸ್ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಅದೇ ಭಾಷೆಗೆ ಇದಾಗಿದೆ. ಬಟ್ ಮಲೆನಾಡು ಭಾಷೆ ತುಂಬ ಕಷ್ಟ ಆಯಿತು. ಬಟ್ ಅಲ್ಲಿಗೆ ಹೋಗಿ 70 days ಶೂಟ್ ಇದ್ದಿದ್ದರಿಂದ ಅಲ್ಲಿ ಜನದ ಜೊತೆ ಬೆರ್ತು, ಅಥವಾ ಗೌರಿ ಸರ್, ಜಯಶಂಕರ್ ಸರ್ ಅವರೆಲ್ಲ ಮಲೆನಾಡು ಭಾಷೆನೇ ಮಾತಾಡೋದು. ಸೊ ಅವ್ರು ಮಾತಾಡಿದ್ನ ನೋಡಿ ಕಲ್ತಿದ್ದೆ ಅಷ್ಟೇ. ಇನ್ನೇನು ಡಬ್ಬಿಂಗಲ್ಲಿ ಮತ್ತೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಡಬ್ಬಿಂಗಲ್ಲಿ ನನ್ನ ಮೇಲೆ ಅಷ್ಟೆ. ಹೌದು, ನಾನೇ ಡಬ್ ಮಾಡಿದ್ದೀನಿ ಸ್ವತಃ. ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ, ಒಂದು ಪಕ್ಕ ಮಲೆನಾಡು ಹುಡುಗಿ ಕ್ಯಾರೆಕ್ಟರ್ ಮತ್ತು ಒಂದು ಗಟ್ಟಿಯಾದ ಪಾತ್ರ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು March 15th ನನ್ನ ಪಾತ್ರ ಆಗಿರಲಿ ಅಥವಾ ಪ್ರತಿಯೊಂದು ಪಾತ್ರದ ಬಗ್ಗೆನೂ ನಿಮಗೆ ಒಂದು ಅದರಲ್ಲಿರೋ ಇಂಪಾರ್ಟೆನ್ಸ್ ಎಲ್ಲನೂ ಗೊತ್ತಾಗುತ್ತೆ ಅಷ್ಟೆ. ಥ್ಯಾಂಕ್ ಯು. ಪಕ್ಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ಗುರು ಬಿ, ಕೆರೆಬೇಟೆ ಸಿನಿಮಾ ನಿರ್ದೇಶಕ. ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ. ಯಾಕೆಂದರೆ ನಾವೇನೇ ಮಾತಾಡಿದ್ರು, ಏನೇ ಮಾಡಿದ್ರು ಜನರಿಗೆ ತಲುಪಿಸೋದು ನೀವು. ಫಸ್ಟೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ಗೆ ಥ್ಯಾಂಕ್ಸ್. ಅವ್ರು ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿಕೊಟ್ಟು ಹೋಗಿದ್ದಾರೆ.
ದೊಡ್ಡ ಮನೆಗೂ ನನಗೂ ಒಂದು ಸ್ವಲ್ಪ ಸಂಬಂಧ ಇದೆ. ಏನಂದರೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು, ನಟ ಸಾರ್ವಭೌಮ ಮತ್ತು ರಣವಿಕ್ರಮ ಮತ್ತು ನಟ ಸಾರ್ವಭೌಮ ಮಾಡಬೇಕಾದ್ರೆ ಅಪ್ಪು ಸರ್ ಹತ್ರ ನಾವು ತುಂಬ ಡಿಸ್ಕಸ್ ಮಾಡ್ತಿದ್ವಿ. ಏನಂದರೆ ಮಣ್ಣಿನ ಕಥೆಗಳ ಬಗ್ಗೆ. ಅವ್ರ ಕಮರ್ಷಿಯಲ್ಗಿಂತ ಮಣ್ಣಿನ ಕಥೆ, ಅವ್ರ ಪ್ರೊಡಕ್ಷನ್ಸಲ್ಲಿ ಈ ಥರ ಕಥೆಗಳನ್ನ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡಬೇಕನ್ನೋದು ಭಾಳ ಆಸೆ ಇತ್ತು ಅವ್ರಿಗೆ. ಸೊ ಅಂಥದ್ದೇ ಒಂದು ಕಾಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ, ಕೆರೆಬೇಟೆ. ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಮಾರ್ಚ್ 15ಕ್ಕೆ ಸಿನಿಮಾ ನೋಡಿ. ಸಿನಿಮಾ ಖಂಡಿತ ತುಂಬ ಮಾತಾಡುತ್ತೆ, ನಾನು ಜಾಸ್ತಿ ಮಾತಾಡಲ್ಲ. ನನ್ನ ಕೆರೆಬೇಟೆ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ಇಷ್ಟು ದಿನ ನನಗೆ ಸಪೋರ್ಟಾಗಿ ಸ್ಟ್ರೆಂತಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ, ಟಿ ವಿ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ನಮ್ಮೆಲ್ಲ ಸ್ನೇಹಿತರಿಗೂ ನಮಸ್ತೆ ಹೇಳ್ತಾ, ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇದೇನು ನಮ್ಮ ಸಿನಿಮಾ ರಿಲೀಸ್ ಇವತ್ತಿಂದ ಒಂದು 5 ದಿವಸ ಉಳಿದಿದೆ. ಇಲ್ಲಿಂದ ಸಿನಿಮಾದ ಪ್ರಚಾರ ಇರ್ಬೋದು, ಇನ್ನೊಂದು ಇರ್ಬೋದು, ತುಂಬ ಅಬ್ಬರವಾಗಿ ಹೋಗಬೇಕಾಗತ್ತೆ. ಈ ಒಂದು ಟೈಮಲ್ಲಿ ನಮ್ದು ಯಾಕೆಂದರೆ ಪ್ರೀ ರಿಲೀಸ್ ಇವೆಂಟ್ ಅಂದರೆ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ನಮಗಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿಲ್ಲ ಮಾಧ್ಯಮದವ್ರ ಜೊತೆಗೆ. ಅಂದರೆ ಲಾಸ್ಟ್ ಟೈಮ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ, ಔಟ್ಡೋರ್ ಆಯಿತು. ಆಮೇಲೆ ಎಲ್ಲ ರೀತಿಯ ಒಂದು ಪ್ಲ್ಯಾನ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿದ್ವಿ, ಅದು ಸ್ವಲ್ಪ ಹಿಂದೆ ಮುಂದೆ ಆಯ್ತು. ಇನ್ನು ಉಳಿದಿದ್ದೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಆಗೋಯ್ತು ನಮ್ಮ ಕಾರ್ಯಕ್ರಮಗಳು. ಹಾಗಾಗಿ ತುಂಬ ಈಗ ಯಾಕೆಂದರೆ ಟೈಮು ಜಾಸ್ತಿ ಇಲ್ದಿದ್ದಾಗ 9ನೇ ತಾರೀಕೆ ನಾವು ಇದು ಮಾಡೋಣ ಅಂತ ಹೇಳಿ ನಮ್ಮ PR ಅವ್ರ ಜೊತೆಗೂ ಮತ್ತು ನಮ್ಮ ಟೀಮ್ ಕಮ್ಯುನಿಕೇಟ್ ಮಾಡಿ ಫೈನಲ್ ಮಾಡಿದ್ವಿ. ಬಟ್ ಆದರೆ ಗೆಸ್ಟ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಯಾಕೆಂದರೆ ಯಾವಾಗಲೂ ಇತ್ತು, ನಮ್ಮ ಸಿನಿಮಾ ಶುರು ಮಾಡಿದಾಗಿಂದನೂ ನನ್ನ ತಲೆಯಲ್ಲಿ ನಾನು ಮತ್ತು ನಮ್ಮ ಡೈರೆಕ್ಟ್ರಿಗೂ ಮಾತಾಡ್ಕೊಂಡಿದ್ವಿ, ಒಂದು ಕಾರ್ಯಕ್ರಮದ ಕೊನೆಯದು ಯಾವುದಾದ್ರೂ ಒಂದು ಇವೆಂಟಿಗೆ ಅಣ್ಣವ್ರ ಫ್ಯಾಮಿಲಿಯಿಂದ ಒಬ್ಬರನ್ನ ಕರೆಸ್ಕೊಂಡು ನಾವು ಆ ಒಂದು ಸಿನಿಮಾದ, ಅದು ಕೂಡ ಅಪ್ಪು ಸರ್ಗೆ ಸಂಬಂಧ ಇರಬೇಕು, ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಕೊನೆಯದು ಅಂತ. ಯಾಕೆಂತಂದರೆ ನಾನು ಅಪ್ಪು ಸರ್ ಜೊತೆಗೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಿದ್ದೆ 4 ಸಿನಿಮಾಗಳು, ಅದರಲ್ಲಿ 2 ಸಿನಿಮಾ ಅವ್ರ ಜೊತೆಗೆ ಮಾಡಿದ್ದೀನಿ. ಸಣ್ಣ ಕೆಲವು ಅನುಭವ ಹೇಳಿ ಮುಂದೆ ಹೋಗ್ತೀನಿ ನನ್ನ ಸಿನಿಮಾದ ಬಗ್ಗೆ. ಈಗ ಮೊನ್ನೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋದ್ವಿ. ಅವರು ತುಂಬ ಜನನ ಮೀಟ್ ಆಗ್ತಾ ಇರ್ತಾರೆ, ತುಂಬ ಅಂದರೆ ತುಂಬ. ನಾನು ವರ್ಕ್ ಮಾಡಿದ್ದು ಸುಮಾರು 16-17 ವರ್ಷದ ಹಿಂದೆ ಹೇಳ್ತಾ ಇರೋದು. ನಾನು PUC ಇದ್ದಾಗ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಆಕಾಶ್ ಮತ್ತು ವೀರ ಕನ್ನಡಿಗ 2 ಸಿನಿಮಾ ವರ್ಕ್ ಮಾಡಿದ್ದೆ. ಇವತ್ತು ಮಹೇಶ್ ಬಾಬು ಅವರು ಬರಬೇಕಿತ್ತು, ಅವ್ರು ಬಂದಿಲ್ಲ. ಅದರಲ್ಲಿ ಸುಮಾರಷ್ಟು ಇನ್ಸಿಡೆಂಟ್ ಇದೆ ನನಗೇನಂದರೆ, ವೀರ ಕನ್ನಡಿಗ ಸಿನಿಮಾದಲ್ಲಿ ಹೈದರಾಬಾದಲ್ಲಿ ಮಾಡ್ತಾ ಒಂದು ಇನ್ಸಿಡೆಂಟ್ ಇತ್ತು. ವೀರ ಕನ್ನಡಿಗ ನೋಡಿರ್ಬೋದು, ಒಂದು ಅಪ್ಪು ಸರ್ ಡಬಲ್ ಆ್ಯಕ್ಟಿಂಗು. ಅದರಲ್ಲಿ ಪಟಾಕಿ ಬ್ಲಾಸ್ಟ್ ಆಗೋ ಒಂದು ಸೀನ್ ಇರುತ್ತೆ. ಸಿನಿಮಾ ಶೂಟಿಂಗ್ ರಾತ್ರಿ 12 ಗಂಟೆಗೆ ಸೆಟ್ಟಲ್ಲಿ ಮುಗೀತು, ಅನ್ನಪೂರ್ಣೇಶ್ವರಿ ಸ್ಟುಡಿಯೋ ಅಲ್ಲಿ. ಹೇಗೆ ಅಂತಂದರೆ ಆಂಧ್ರವಾಲ ಮತ್ತು ಇದೆರಡು ಒಟ್ಟಿಗೆ ನಡೀತಾ ಇತ್ತು. ಕೆಲವು ಪಟಾಕಿಗಳು ಉಳಿದಿತ್ತು. ನಮ್ಮ ಡೈರೆಕ್ಟ್ರಲ್ಲಿ ಮೇಹರ್ ರಮೇಶ್ ಅವ್ರು ಹೇಳಿದರೆ, ಈ ಸಣ್ಣ ಹುಡುಗಂಗೆ ಒಂದು ಚಿನ್ನ ಪಿಲ್ಲು ಹುಡುಗರು ನಾಲ್ಕು ಪಟಾಕಿ ತೀಸ್ಕೊರಾರ ಅಂತ ಏನೋ ಒಂದು ಹಿಂಗೆ ಹೇಳೋಗಿದ್ರು. ಮುಗಿತಾ ಇದ್ದಾಗೆ ಸೀನ್ದು ಒಂದಿಷ್ಟು ಪಟಾಕಿಗಳು ಉಳಿದ್ಬಿಟ್ಟು ಎಲ್ಲರೂ ಹೊರಟರು. ಇದೇ ಮುತ್ತು ಸಿನಿಮರ್ಸ್ದೆ ಕ್ಯಾಮ್ರಾನೂ ಇತ್ತು. ನಾನು ಹೋಯ್ತಲ್ಲ ಅಂತೇಳಿ ಒಂದು ಫ್ಲವರ್ ಪಾಟನ್ನು ಏನು ಮಾಡಿದೆ ಲಾಸ್ಟ್ ಅಂತ ಹೇಳಿ ನೆಲಕ್ಕೆ ಹಚ್ಚಿದೆ. ಹಚ್ತಾ ಇದ್ದಾಗೆ ಹಿಂದ್ಗಡೆ ಇದ್ದವ್ರು ಕ್ಯಾಮ್ರಾದವ್ರು ಕ್ಯಾಮ್ರಾ ಅಂದರು. ಪ್ಯಾಕಪ್ ಆಗಿತ್ತು ರಾತ್ರಿ. ನೀವು ಯಾರೂ ನಂಬಲ್ಲ, ಅಷ್ಟು ದೊಡ್ಡ ಬ್ಲಾಸ್ಟ್ ಆಯ್ತು. ಇಷ್ಟು ದೊಡ್ಡ ಫ್ಲವರ್ ಪಾಟ್ ಆ್ಯಕ್ಚುಲಿ. ಹೆಚ್ಚು ಕಡಿಮೆ ನನಗೆ LV ಪ್ರಸಾದ್ ಆಸ್ಪತ್ರೆಯಲ್ಲಿ 15 ದಿವಸ ಅಡ್ಮಿಟ್ ಆಗಿದ್ದೆ ನಾನು. ಆ ಒಂದು ಟೈಮಲ್ಲಿ ಅಪ್ಪು ಸಾರ್ ಇರ್ಬೋದು, ಅಲ್ಲಿಯ ಪ್ರೊಡ್ಯೂಸರ್ ಇರ್ಬೋದು, ಈ ಥರ ಸುಮಾರಷ್ಟು ನನಗೆ, ಯಾಕೆಂದರೆ ಕಣ್ಣೇ ಹೋಯ್ತು ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಆ ಒಂದು ಸಹಕಾರ ಇತ್ತು. ಆ ಒಂದು ಇನ್ಸಿಡೆಂಟಿಂದ ನನ್ನನ್ನು ಇವತ್ತೂ ಕೂಡ ಅಶ್ವಿನಿ ಮೇಡಮ್ ಇರ್ಬೋದು ಯಾರೂ ಮರ್ತಿಲ್ಲ. ಅಂದರೆ ಆ ಒಂದು ಇನ್ಸಿಡೆಂಟ್ ಆದಮೇಲೆ ಸುಮಾರಷ್ಟು ದಿವಸ ಬೆಂಗಳೂರು ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ಕರ್ಕೊಂಡು ಓಡಾಡಿಸಿದ್ರು. ಹಾಗಾಗಿ ಮೊನ್ನೆ ಮೇಡಮ್ ಹತ್ರ ಹೋಗಿ ಈ ಒಂದು ಇವೆಂಟಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ನಾನು ಮರ್ತಿರ್ತು ಹೋಗ್ಬಿಟ್ಟಿದ್ರ ಅಂದ್ಕೊಂಡಿದ್ದೆ. ಹೆಂಗೆ ಮರೆಯೋಕ್ಕಾಗತ್ತೆ ಅಂತೇಳಿ ನೆನ್ಪು ಮಾಡ್ಕೊಂಡು, ನೀವು ನಂಬಲ್ಲ, ಇವತ್ತಿಲ್ಲ ಅವ್ರು ಜಾಸ್ತಿ ಮಾತಾಡಿಲ್ಲ. ಫಸ್ಟು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸ್ವಲ್ಪ ಗೌರಿ ಕಷ್ಟ ಇದೆ, ಸ್ವಲ್ಪ ಟೈಟ್ ಇರೋದು ಹೌದು. ಅವರು ಸುಮಾರಷ್ಟು ಕಾರ್ಯಕ್ರಮದ ಲಿಸ್ಟು ತೋರಿಸಿದ್ರು. ಆದರೆ ಟ್ರೈಲರು ಮತ್ತು ಸಾಂಗ್ ನೋಡಿ ಅದು ಎಷ್ಟು ಖುಷಿಪಟ್ಟರು ಅಂತಂದರೆ, ಈಗ ಎಷ್ಟೊತ್ತಿಗೆ ಹೇಳಿ ನೀವು ಶನಿವಾರ ಯಾವ ಟೈಮಿಗೆ ಬರ್ಬೇಕು ಹೇಳಿ, ಖಂಡಿತವಾಗೂ ಮಾಡಿಕೊಡ್ತೀನಿ, ನೀವು ಸಿನಿಮಾ ಯಾವಾಗ ತೋರಿಸ್ತೀರಿ ಅಂದರೆ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಅವ್ರು ಕೇಳಿದ್ರು. ಅಂದರೆ ಅದು ನಮ್ಗೆ ತುಂಬ ಖುಷಿ ಆಗೋಯ್ತು. ಈಗಲೂ ಕೂಡ ಇಲ್ಲಿದ್ದಾಗ ಹೇಳಿದ್ರು, ನೀವು ನಾಡಕ್ಕೆ ಪ್ರೀಮಿಯರ್ ಶೋ ಇಟ್ಕೊಂಡಾಗ ಯಾವಾಗ ಏನು ಅಂತೇಳಿ, ಸಾಧ್ಯವಾದರೆ ಖಂಡಿತವಾಗೂ ಬರ್ತೀನಿ ಅಂತ. ಇದೇನು ಗೊತ್ತಾ, ಹೊಗಳಿಕೆ ಅನ್ನೋಕ್ಕಿಂತನೂ ನಮ್ಮ ಒಂದು ಶ್ರಮಕ್ಕೆ ಸಿಕ್ಕಂಥ ಒಂದು ಬೆಲೆ ಅಂತ ಅಂದ್ಕೊಳ್ತೀನಿ. ಅಂದರೆ ನಮಗೆಲ್ಲರಿಗೂ ಒಂದು ಖುಷಿ ಆಗುತ್ತೆ. ಈಗ ಅವ್ರು ಬಂದೋಗಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸುಮಾರಷ್ಟು ಹಣ ಮಾತಾಡೋದಿದೆ, ಯಾಕೆಂದರೆ ನನ್ನ ಸಿನಿಮಾ ಜರ್ನಿ ಸಣ್ಣದಲ್ಲ. ಯಾಕೆಂತಂದರೆ ಸಿನಿಮಾದಲ್ಲಿ ತುಂಬ ಸಿನಿಮಾ ಮಾಡದೇ ಇರ್ಬೋದು ನಾನು. ಇಲ್ಲೇನು ಗೊತ್ತಾ, ಗೆಲುವಿಗೆ ಮಾತ್ರ ಲೆಕ್ಕ ಇರುತ್ತೆ, ಸೋಲಿಗೆ ಯಾವುದಕ್ಕೂ ಲೆಕ್ಕ ಇರಲ್ಲ. ನಾನು ಸುಮಾರು 18-19 ವರ್ಷದಿಂದ ಇದ್ದೀನಿ. ಅಂದರೆ ಹೇಳಿದ್ನಲ್ಲ, ಸೆಕೆಂಡ್ PUC ಅಲ್ಲಿ ಪರೀಕ್ಷೆ ಬರದೆ ಇಲ್ಲಿಗೆ ಸೀದಾ ಬಂದಿದ್ದೀನಿ. ಅಂದರೆ ನೀವು ನನ್ನ ವಯಸ್ಸಿಂದ ಹಿಡಿದು ನನ್ನ ಅನುಭವನೂ ನೀವು ಯೋಚನೆ ಮಾಡ್ಬೋದು. ಹೀರೋ ಆಗಿ ಮಾಡಿದ್ದಂಥದ್ದು ಜೋಕಾಲಿ, ಅದೊಂದು ಸಾಂಗ್ ಅಷ್ಟೇ ಹಿಟ್ಟು ಗೊತ್ತಿರೋದು, ಚುಚ್ಚಿ ಚುಚ್ಚಿ ಕೊಂದೆಯಲ್ಲಿ ಅನ್ನೋದು. ಆಮೇಲೆ ರಾಜಹಂಸ ಮಾಡಿದೆ. ಅದಾದ ನಂತರನೂ ಕೂಡ ಅದು ತುಂಬ ಪ್ರಯತ್ನಪಟ್ಟು ಇದೇ ಒಂದು ಫ್ಯಾಷನಲ್ಲೇ ಮಾಡಿದ್ವಿ ಆ ಸಿನಿಮಾನು. ಅದು ತುಂಬ ದೊಡ್ಡ ಸಕ್ಸಸ್ ಏನಾಗಿಲ್ಲ, ಬಟ್ ಏನಂತಂದರೆ ತುಂಬ ಒಳ್ಳೆಯ ಒಂದು ರೆಕಗ್ನೈಸೇಷನ್ ಸಿಕ್ತು. ಅದಾದಮೇಲೆ ಸುಮಾರು ಮತ್ತೆ ಸರ್ಕಸ್ಸು, ಮತ್ತೆ ಹೋರಾಟ. ಒಂದು ಸಿನಿಮಾ ಸೋಲಾದರೆ ಹೇಗಾಗುತ್ತೆ ಅಂದರೆ,
ಮಿನಿಮಮ್ ಅಂತ ಅಂದರು ಮಳೆ ಬಂದು ನಿಂತೋದ್ರೆ ನಿಮಗೆ ಅರ್ಧ ಗಂಟೆ ಬೇಕಂತ ಹನಿ ತುಂಡಾಗಕ್ಕೆ. ಒಂದು ಸಿನಿಮಾ ಸೋಲಾದರೆ ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಬೇಕು. ಅದು ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋರಾಟ ಮಾಡೋನು ಬದುಕೋದಿದೆಯಲ್ಲ ತುಂಬ ಕಷ್ಟ. ನಿಮಗೆ ಹೇಗೆ ಅಂತಂದ್ರೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಆಗಲ್ಲ. ಅದಾದ ನಂತರ ನಾನು ಮತ್ತು ನಮ್ಮ ಡೈರೆಕ್ಟ್ರು 2020ನೇ ಇಸ್ವಿಲಿ ನಾನು ಸಿನಿಮಾ ಮಾಡ್ಬೇಕಂದ್ರೆ ಈಗ 3 ವರ್ಷದ ಹಿಂದೆ ಸುಮಾರಷ್ಟು ಇದು ಮಾಡ್ತಿದ್ದೆ. ಅಂದರೆ ನಮ್ಮ ತಮ್ಮ, ನಮ್ಮ ರಿಲೇಟಿವ್ಸ್ ಎಲ್ಲ ಇನ್ನೊಂದು ಸಿನಿಮಾ ಪ್ರಯತ್ನ ಮಾಡಿಬಿಡು, ಖಂಡಿತವಾಗಿ ನನಗೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ರಾಜಹಂಸನೇ ನಾನು ಅಷ್ಟೆಲ್ಲ ಶ್ರಮ ಹಾಕಿ ಮಾಡಿ, ನಿಮಗೂ ಗೊತ್ತಿದೆ ತುಂಬ ದೊಡ್ಡ ಸ್ಟಾರ್ ಕಾಸ್ಟು ಎಲ್ಲ ಇಟ್ಕೊಂಡು ಇನ್ನು ಜೀವನದಲ್ಲಿ ಸಿನಿಮಾ ಸವಾಸವೇ ಬೇಡ. ಸಿನಿಮಾ ಮಾಡೋಕ್ಕೆ ಹೋದ್ರೆ ಖಂಡಿತವಾಗೂ ನನ್ನ ಜೀವನ ಅಷ್ಟು ಇದಾಗಿ ಹೋಗ್ಬಿಡುತ್ತೆ. ಮದುವೆ ಹಬ್ಬ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಮದುವೆ ಆಗಿ ಶಿಸ್ತಾಗಿದ್ದೆ ನಾನು. ಆಮೇಲೆ ಇವರು ಮಾಡೋದಿಲ್ಲೇಬೇಕು ಅಂತ ಶುರು ಮಾಡಿದ್ರು. ನಾನು ಸುಮಾರಷ್ಟು ಕತೆ ಕೇಳಿದ್ದೆ. ಮಾತಾಡ್ಬೋದಲ್ಲ, ನಾನು ತೊಂದರೆ ಇಲ್ಲಲ್ಲ, ಒಂದು 2 ನಿಮಿಷ ಏನು ಬೇಜಾರು. ಸುಮಾರಷ್ಟು ಕತೆ ಕೇಳಿದ್ದೆ. ಅಂದರೆ ನಂದೊಂದಿಷ್ಟು ಹಣ ತೇರಿ ಇದೆ. ಹೇಗೆ ಅಂತಂದರೆ ಕೆಲವರು ಸಿನಿಮಾ ಇಂಡಸ್ಟ್ರಿಯಲ್ಲಿ 2 ಜನ ಹೇಳ್ತಾರೆ, ಯಾವಾಗಲೂ ರನ್ನಿಂಗಲ್ಲಿ ಇರ್ಬೇಕಂಡ್ರ, ರನ್ನಿಂಗಲ್ಲಿದ್ದರೆ ಮಾತ್ರ ನಿನ್ನ ಗುರ್ತಿಡ್ಕೊಳ್ತಾರೆ ಅಂತ. ಅದು ಒಂದು ತೇರಿ. ನಂದಾಗಲ್ಲ. ನಾನು ಎಷ್ಟು ಸಿನಿಮಾ ಮಾಡಿದ್ದೀವಿ ಅನ್ನೋದು ಕೌಂಟ್ ಅಲ್ಲ. ನನಗಾರು ಅಟ್ಲೀಸ್ಟ್ ಆತ್ಮಕ್ಕೆ ಒಂದು ಸಮಾಧಾನ ಬೇಕು. ಈ ಸಿನಿಮಾ ನಾನು ಮಾಡಿದ್ದೆ, ಆ ಸಿನಿಮಾ ನನಗೆ ಖುಷಿ ಕೊಡ್ತಪ್ಪ. ಎಲ್ಲಿ ತನಕ ಸಿನಿಮಾದ ಸಕ್ಸಸ್ಸು ಫೇಲ್ಯೂರು ದೇವ್ರು ಬಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ಆ ಸಿನಿಮಾ ಒಂದು ಪ್ರೊಸೆಸ್ ಮುಗಿಯೋ ತನಕನಾದ್ರೂ ನನಗೊಂದು ಖುಷಿ ಅನಿಸ್ಬೇಕು. ಈ ಸಿನಿಮಾ ಮಾಡೋದ್ರಿಂದ ನನಗೇನೋ ಒಂದು ಬದುಕಿಗೆ ಆಗುತ್ತಾ, ಖಂಡಿತ ಇದೇನೋ ಒಂದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸನೇ ಆ ಸಿನಿಮಾ ಕೊಟ್ಟಿಲ್ಲ ಅಂದರೆ ನಾನು ಯಾಕೆ ಆ ಸಿನಿಮಾ ಮಾಡಲಿ ಹೇಳಿ. ಆ ಒಂದು ಹೋರಾಟ ಒಂದು ಇದರಲ್ಲಿದ್ದಾಗ ನಮ್ಮ ಸುಮಾರಷ್ಟು ಕಥೆನೂ ಕೇಳಿದ್ದೆ. ನಿಮ್ಗೆ ಹೇಳಿದರೆ ಇದೇನು ಉತ್ಪ್ರೇಕ್ಷೆ ಅನ್ಸ್ಬೋದೇನೋ. ರಾಜಹಂಸ ಆದಮೇಲೆ ಒಂದು 2 ಜನ ಅಡ್ವಾನ್ಸು ಕೊಟ್ಟೋಗಿದ್ರು, ಸಣ್ಣ ಸಣ್ಣದು ನಮ್ಮ ಯೋಗ್ಯತೆಗೆ ತಕ್ಕಂತೆ. ಆಮೇಲೆ ಯೋಚನೆ ಮಾಡಿದೆ, ಇದು ಸಿನಿಮಾ ಮಾಡೋದ್ರಿಂದ ಏನು ನನಗೆ ಉಪಯೋಗ ಇದೆಯಾ? ಸುಮ್ಮನೆ 6-7 ತಿಂಗಳು ನನ್ನ ಟೈಮು ವೇಸ್ಟು, ಆಮೇಲೆ ಅವ್ರಿಗೂ ನಾನು ತೊಂದರೆ ಕೊಟ್ಟಂಗೆ. ಈಗೇನು ಗೊತ್ತಾ, ಯಾರು ಯಾವ ಸಿನಿಮಾ ಮಾಡ್ತಿದ್ದೀಯ ಅಂತಂದರೆ ನಮಗೆ ಹೇಳೋಕ್ಕೆ ನಾಚಿಕೆ ಆಗಬಾರ್ದು, ತಲೆ ತುರ್ಸ್ಕೊಳಂಗೆ ಆಗಬಾರ್ದು ಆ ಟೈಟ್ಲ್ ಹೇಳೋಕ್ಕೆ. ಹಾಗಾಗಿ ಏನು ಮಾಡಿದೆ, ಅವ್ರನ್ನೇ ಕರೆದು ಹೇಳಿದೆ, ಇಲ್ಲ ಅಣ್ಣ ಬೇಡ, ದಯವಿಟ್ಟು ನನಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇದೆ, ನಾನು ಬದುಕಲ್ಲಿ ನೀವು ಬೇರೆ ಯಾರನ್ನಾರು ಇದು ಮಾಡಿ ಅಂದರೆ ಅವರು ಕೂಡ ಇದು ಮಾಡಿದ್ರು. ಅದಾದ ಮೇಲೆ ಇವರು ಬಂದು ಒಂದು ಲೈನ್ ಹೇಳಿದರು ಸಿನಿಮಾದ. ನೀವು ನಂಬ್ತಿರೋ ನಂಬಲ್ಲ, ಅದಕ್ಕಿಂತಲೂ ಕೇಳಿದ್ದೆ. ನನಗೆ ಲೈನ್ ತುಂಬ ಇಷ್ಟ ಆಗೋಯ್ತು. ನನಗೆ ಪಟ್ಟನೆ ನಾನು ಯಾಕೆ ಅಂತಂದರೆ ನಾನು ಜೀವನದಲ್ಲಣ್ಣ ನಾನು ಗೆಲುವಿನಕ್ಕಿಂತಲೂ ಸೋಲು ಜಾಸ್ತಿ ನೋಡಿದಂಥವ್ನು. ನನಗೆ ಅನುಭವದ ಪಾಠ ಭಾರಿ ಇದೆ. ನಿಮ್ಗೇನು ಅನಿಸ್ಬೋದು, ಇಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ನಾವೇನಾದರೂ ಹೇಳೋಕ್ಕೆ ಹೋದರೆ ಗೆದ್ದವರು ಹೇಳಿದ್ರೆ ಮಾತ್ರ ಅದಕ್ಕೆ ಬೆಲೆ. ಸೋತವನು ಏನು ಹೇಳಿದ್ರೆ ಅವನೆಂಥದ್ದು, ಅವನಿಗೆ 3 ಕಾಸಿನ ಯೋಗ್ಯತೆ ಇಲ್ಲ, ಅವನೆಂಥದ್ದು ದೊಡ್ಡ ಇದು ಮಾಡ್ತಾನೆ ಅನ್ನೋ ಥರ ಇರುತ್ತೆ. ಹಾಗಾಗಿ ಜಾಸ್ತಿ ನಾವೇನೂ ಇಲ್ಲ. ಬಟ್ ಅವ್ರು ಹೇಳ್ತಿದ್ದಂಗೆ ನಂಗೆ ಅದು ತುಂಬ ಇಷ್ಟ ಆಗೋಯ್ತು. ಅದು ಅಂದರೆ ಇಡೀ ಓವರಾಲ್ ನನ್ನ ಸಿನಿಮಾ, ನಮ್ಮ ಬದುಕು, ಜೀವನ ಈ ಥರದ್ದೊಂದು ಸಿನಿಮಾ ಮಾಡಿದರೆ ನನ್ನ ಕೊನೆ ಪ್ರಯತ್ನಕ್ಕೆ ಇದು ಕರೆಕ್ಟ್ ಆಗಿದೆ ಅನಿಸ್ತು. ಆ ಲೈನ್ ಇಷ್ಟ ಆಗ್ತಿದ್ದಾಗೆ ಓವರಾಲ್ ಅವ್ರು ಬಂದು ಹೇಳಿದಾಗ ಯಾವ ಊರಲ್ಲಿ ಶೂಟ್ ಮಾಡಬೇಕು ಇನ್ನೊಂದು ಆ ಥರದ್ದೇನಿರಲ್ಲ, ಬಟ್ ಲೈನ್ ಮಾತ್ರ ನಂಗೆ ಇಂಪ್ಯಾಕ್ಟ್ ಆಯಿತು. ಅಲ್ಲಿಂದ ನಾನು ಮತ್ತು ನಮ್ಮ ಡೈರೆಕ್ಟ್ರು ಯೋಚನೆ ಮಾಡ್ತಾ ಹೋದ್ವಿ, ಏನು ಮಾಡ್ಬೋದು ಅಂತ ಹೋದಾಗ ಯಾರೋ 10 ಜನನ ಕೂರಿಸ್ಕೊಂಡು ಒಂದು ಸಿನಿಮಾನ ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ ಬರೆಯೋದಕ್ಕಿಂತ ನಮ್ಮಿಬ್ಬರಿಗೂ ಅನುಭವ ಇದೆ. ಎಲ್ಲವಕ್ಕಿಂತ ಸಿನಿಮಾ ಅನುಭವಕ್ಕಿಂತ ಬದುಕಿನ ಅನುಭವ ದೊಡ್ಡದಾಗಿದೆ. ಅವರು 15-16 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ನಾನೂ ಇದ್ದೀನಿ. ನಾವಿಬ್ಬರೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಕೂತ್ವಿ. ಅಲ್ಲಿಂದ ಈ ಒಂದು ಸಿನಿಮಾನ ಮಲೆನಾಡು, ಯಾಕೆ ನಾವಿಬ್ಬರು ಆ ಊರಿನವರು, ನಮಗೆ ಸ್ಟ್ರೆಂತ್ ಇರೋದು ಆ ಊರು. ಯಾಕೆಂದರೆ ಒಂದು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಗೆಲುವಿದ್ದಾಗ ನೀವು ಯಾವ ಮೂಲೆಯಲ್ಲಿ ಬೇಕಾದ್ರೂ ಮಾಡ್ಬೋದು ಸಿನಿಮಾ. ಗೆಲುವಿಲ್ದಿದ್ದಾಗ ನಾವೇನೋ ಹೊಸಬ್ರ ಥರನೇ ಒಂದು ಗೆಲುವು ಬರೋ ತನಕ ನಾವೇನು ನಿರ್ಧಾರ ಮಾಡಿದ್ವಿ, ನಮಗೆ ಎಲ್ಲಿ ಸ್ಟ್ರೆಂತ್ ಇದೆ ಆ ಊರ ಕಡೆನೇ ಮಾಡೋಣ ಅಂತೇಳಿ ನಿರ್ಧಾರ ಮಾಡಿ ಆ ಕಥೆನ ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ. ಹಾಗೆ ಕೆರೆಬೇಟೆ ಅಂತ ಟೈಟ್ಲ್ ಅವರು ಹೇಳಿದ್ರು. ಕೇಳ್ತಿದ್ದಾಗೆ ನಾನು ಕೂಡ ಪಟ್ಟನೊಂದು ಸರಿ ಒಪ್ಕೊಂಡಿಲ್ಲ, ಸ್ವಲ್ಪ ಯೋಚನೆ ಮಾಡಿದೆ. ಈ ಥರದ್ದೆಲ್ಲ ಆಗಿ ಸಿನಿಮಾ ಅದು ಹೇಗೆ ಅಂತಂದ್ರೆ ಪ್ರತಿಯೊಂದು ಹಂತನೂ ತುಂಬ ಪ್ರಿಪ್ರೇಷನ್ ಮಾಡಿದ್ವಿ. ನಾನು ಅದನ್ನು 1 ಅಕ್ಷರದಲ್ಲಿ 2 ಅಕ್ಷರದಲ್ಲಿ ಹೇಳೋದಕ್ಕಾಗಲ್ಲ. ನಿಮಗೊಂದು ಟ್ರೈಲರು ಟೀಸರ್ ನೋಡಿದಾಗ ಅದು ಗೊತ್ತಾಗುತ್ತೆ. ಒಂದು ಸಿನಿಮಾ ಇರ್ಬೋದು, ಮೇಕಿಂಗ್ ಇರ್ಬೋದು. ನಮ್ಮದೇನಂತಂದರೆ ಓವರಾಲ್ ಸಿನಿಮಾ ಇಷ್ಟು ದಿವಸ ಶೂಟಿಂಗ್ ಮುಗಿಯೋ ತನಕ ಪ್ಲ್ಯಾಂಡ್ ಅಂದರೆ ಎವ್ರಿಥಿಂಗ್ ಪ್ಲ್ಯಾಂಡಲ್ಲೇ ಮಾಡಿದ್ದೀವಿ. ಒಂದು ಚೂರು ಕೂಡ ಹಿಂದೆ ಮುಂದೆ ಆಗಿಲ್ಲ. ಮೊನ್ನೆ ಒಂದು ಇವೆಂಟ್ ಮಾತ್ರ ಹಿಂದೆ ಮುಂದೆ ಆಯಿತು. ಅದಕ್ಕೂ ಕೂಡ ಸುದೀಪ್ ಸಾರು ಒಂದು ವಿಡಿಯೋ ಮಾಡಿ ನಮ್ಮ ಖುಷಿಯಿಂದ ನಾವು ಕೇಳೇ ಇದ್ದಿರಲ್ಲ, ಅದನ್ನು ನೋಡಿ ತುಂಬ ಖುಷಿಯಿಂದ ವೀಡಿಯೋ ಮಾಡಿಕೊಟ್ಟು ಕಳಿಸಿದ್ರು. ಅದನ್ನು ನೀವು ನೋಡಿದೆ. ಅದೊಂದು ಘಟನೆ ಮಾತ್ರ ಸ್ವಲ್ಪ ಅವ್ರ ಆರೋಗ್ಯದ ಕಾರಣದಿಂದ ಹಿಂದೆ ಮುಂದೆ ಆಯಿತು. ಇಡೀ ಸಿನಿಮಾ ನಾವು ಅಂದ್ಕೊಂಡು ಪ್ಲ್ಯಾಂಡಲ್ಲೇ ಮಾಡಿದ್ವಿ. ಪಬ್ಲಿಸಿಟಿ ಯಾವಾಗಿಂದ ಮಾಡೋದು ಅಂತ ಇತ್ತು. ನಾವು ಮುಂಚೆ ನಮ್ಮ ಡೈರೆಕ್ಟ್ರು, ನಮ್ಮ ತಮ್ಮ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ, ನಾವೇನು ಹೇಳ್ತೀವಿ ಎಲ್ಲ ಚರ್ಚೆ ಮಾಡ್ಕೊಳ್ಳೋಣ, ನಿಮ್ಮ ಪಾಡಿ ನೀವು ಮಾಡ್ತಾ ಹೋಗಿ, ಏನು ಬೇಕಾದರೂ ಬರಲಿ. ಇಡೀ ಸಿನಿಮಾದಲ್ಲಿ ನಮ್ಮ ಎಡಿಟ್ರು ಇಲ್ಲೆಲ್ಲರಿಗೂ ಗೊತ್ತಿದೆ, ನಮ್ಮ ಕೋ ಡೈರೆಕ್ಟ್ರ್ ಪ್ರತಿಯೊಬ್ಬರಿಗೆ, ನಮ್ಮ ಡೈರೆಕ್ಟ್ರ್ ಯಾವಾಗಲೂ ಹೇಳ್ತಿದೆ, ಎಲ್ಲರೂ ಐಡಿಯಾ ಕೊಡಿ, ಎಲ್ಲರೂ ಏನು ಬೇಕಾದರೂ ಹೇಳಿ, ಎಲ್ಲದೂ ಮಾಡೋಣ, ಆದರೆ ನಿರ್ಧಾರ ಮಾತ್ರ ನಾನೇ ಖಂಡಿತವಾಗೂ ಮಾಡ್ತೀನಿ. ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ. ಯಾಕೆ ಅಂತಂದರೆ ನಾನು ಪದೇ ಪದೇ ಸೋಲಕ್ಕೆ ರೆಡಿ ಇಲ್ಲ. ಸೋತರೂ ಕೂಡ ಒಂದು ಪಕ್ಷ ನನ್ನ ನಿರ್ಧಾರದಿಂದನೇ ಸೋತೆ ಅನ್ನೋದು ನನಗಾಗಬೇಕು. ಬೇರೆಯವ್ರ ನಿರ್ಧಾರದಿಂದ ಸೋತೆ ಅನ್ನೋ ಥರದ್ದು ಆಗೋದು ಬೇಡ. ನಿಮ್ಮ ಯಾರನ್ನೂ ನಾಳೆ ನಾನು ಬ್ಲೇಮ್ ಮಾಡೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಆ ಥರದ್ದೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕಿದು ಮಾತು ಹೇಳಿದೆ ಅಂದರೆ, ಶಿವರಾಮ್ ಕಾರಂತರ ಹತ್ರ ಒಬ್ಬರು ಬಂದು ಕೇಳಿದ್ರಂತೆ, ನಿಮ್ಮ ಆತ್ಮಚರಿತ್ರೆ ಬರೀತೀವಿ ಅಂತ. ಅವಾಗ ಶಿವರಾಮ್ ಕಾರಂತ ಹೇಳಿದ್ರಂತೆ,
ಮಹಾರಾಯ ನೀನು ನನ್ನ ಕೊಲೆ ಮಾಡೋದು ಬೇಡ, ನಾನೇ ನೇಣು ಹಾಕ್ಯಂತ ತಿನ್ಬೇಕಾರೆ, ದಯವಿಟ್ಟು ಸುಮ್ಮನೆ ಇರಂತ. ಅದೇ ಥರ ನಾವೀಗ ಸಿನಿಮಾ ಮಾಡ್ತಾಯಿದ್ವಿ. ನಾಳೆ ಏನಾಗುತ್ತೆ ಗೊತ್ತಾ, ಸಿನಿಮಾ ಚೆನ್ನಾಗಾದಾಗ ಎಲ್ಲರಿಗೂ ಕೂಡ ಖುಷಿ. ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ನಾವು ಅವ್ರ ಮೇಲೆ ಹೇಳೋದು, ಇವ್ರು ಅವ್ರ ಮೇಲೆ ಹೇಳೋದು, ಆ ಥರ ಆಗೋದು ಬೇಡ. ಹಾಗಾಗಿ ಎಲ್ಲರೂ ಒಂದು ತಂಡ ಕೂತು ಒಂದು ಆ ಪ್ರಿಪ್ರೇಷನ್ ಬಗ್ಗೆ ಮಾತು ಹೇಳಿದೆ, ಸಂಪೂರ್ಣವಾಗಿ ಮಾಡಿದ್ವಿ. ಪಬ್ಲಿಸಿಟಿ ಹಂತಕ್ಕೆ ಬಂದಾಗ ನಾನು ಆವಾಗಲೇ ಹೇಳಿದ್ದೆ ಅವರಿಗೆ, ಡೈರೆಕ್ಟ್ರೇ, ನಮ್ಮ ಕ್ಯಾಮ್ರಾಮ್ಯಾನೇ ಹೇಳ್ತಾ ಇದ್ರು, ಸರ್ ಪಬ್ಲಿಸಿಟಿ ಶುರು ಮಾಡಿಬಿಡಿ ಸರ್, ಲೇಟ್ ಆಯಿತು ಅಂತ ಹೇಳಿದ್ರಲ್ಲೇನ್ರಿ. ನಾನು ಅವಾಗ ಹೇಳಿದೆ, ನಾನು ಪಬ್ಲಿಸಿಟಿ ಮಾಡೋ ಅಂಥದ್ದು ಪ್ಲ್ಯಾನ್ ಕರೆಕ್ಟಾಗಿದೆ. ಇಲ್ಲಿ ಹೆಚ್ಚು ಕಡಿಮೆ ಎಲ್ಲವೂ ನಮ್ಮ ಹೆಗ್ಲ ಮೇಲೆ ಹಾಕೊಂಡು ಹೊರಡ್ತಾ ಇದ್ದೀವಿ. ಶೂಟಿಂಗ್ ಅನ್ನೋದು ಸಂಪೂರ್ಣ ಆದಮೇಲೆ ನಾವು ಪಬ್ಲಿಸಿಟಿ ಕಡೆ ಹೊರಡೋಣ, ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಆದಮೇಲೆ. ಆ ಥರನೇ ಒಂದೊಂದೇ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಬಂದು ಇವತ್ತು ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇದ್ರೆ ಖಂಡಿತವಾಗೂ ಅಣ್ಣ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ. ನಾನು ಯಾವುದೇ ರೀತಿಯ ದೊಡ್ಡ ಬ್ಯಾಕ್ಗ್ರೌಂಡ್ ಇರೋನಲ್ಲ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನನ್ನಲ್ಲಿ ಒಂದು ಹಠ ಇದೆ ಯಾವಾಗಲೂ. ನನ್ನ ಜೀವನದಲ್ಲಿ ನಾನು ಯಾರಿಗಾರು ಏನಾದ್ರು ಕೊಡ್ತೀನಿ ಅಂತಂದರೆ ಅದು ಎಷ್ಟೇ ಕಷ್ಟ ಆಗಲಿ ನಾನು ಅದನ್ನು ಮಾಡಬೇಕು. ಒಂದು ವಿಚಾರಕ್ಕೆ ನಾನು ಕಮಿಟ್ ಆದೆ ಅಂತಂದರೆ ನನ್ನ ಹತ್ರ ಇದೆಯೋ ಇಲ್ಲೋ ಇನ್ನೊಬ್ಬರ ಮೇಲೆ ಹೇರಲ್ಲ ನಾನು. ನಾನು ನಿಮ್ಮನ್ನ ಒಪ್ಕೊಂಡ್ಬಿಟ್ಟೆ, ಅವತ್ತು ನಿನ್ನೆ ಯಾರನ್ನೋ ಉದ್ಧಾರ ಮಾಡ್ತೀನಿ. ನಾನು ಈ ಸಿನಿಮಾ ಮಾಡ್ತಿರೋದು ನನ್ನ ಉದ್ಧಾರಕ್ಕೆ ಮಾಡ್ತಿರೋದು. ಫಸ್ಟು ನಾನು ಉದ್ಧಾರ ಆಗಬೇಕು, ನಾನು ದೊಡ್ಡ ಹೆಸರು ಮಾಡಬೇಕು ಅನ್ನೋ ಒಂದು ಸ್ವಾರ್ಥದಿಂದನೇ ಸಿನಿಮಾ ಮಾಡೋಂಥದ್ದು. ನಾನು ಅವ್ರಿಗೆ ಮಾಡ್ತಿದ್ದೀನಿ, ಇವ್ರಿಗೆ ಮಾಡ್ತಿದ್ದೀನಿ, ಅದೆಲ್ಲ ಆಮೇಲೆ. ಅವರೆಲ್ಲ ಬಂದು ಸೇರಿದಂಥವ್ರು. ಹಾಗಾಗಿ ಈ ಒಂದು ಸಿನಿಮಾನ ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ. ನನಗೆ ಈ ಸಿನಿಮಾ ಸೋತೋದ್ರೆ ನನಗೆ ದೊಡ್ಡ ಸುಧಾರಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ನಾನು ಅವತ್ತು ಈ ಮಾತು ಹೇಳಿದೆ, ಸೋತು ಹೋಗ್ಬಿಟ್ಕೊಳ್ಳಿ ಏನೋ ದೊಡ್ಡ ಇದಾಗಿ ಹೋಗ್ಬಿಡುತ್ತೆ ಅಂತಲ್ಲ, ಬಟ್ ಇಷ್ಟು ಪ್ರಯತ್ನ, ಇಷ್ಟು ವರ್ಷದ ಶ್ರಮ. ನಾನು ಈಗಲೂ ಈ ಸಿನಿಮಾ ಮಾಡಿರೋದು, ಸಿನಿಮಾ ರಂಗಕ್ಕೆ ಬಂದು ಸುಮಾರು ವರ್ಷ ಆಯಿತು. ಸೋತು ವಾಪಸ್ ಹೋದೆ ಅಂತ ಆಗಬಾರ್ದು ನನಗೆ. ಈ ಸಿನಿಮಾ ಗೆದ್ದು ನಾನು ಹೋದೆ, ಬೇಕಾದ್ರೆ ನಾನು ವಾಪಸ್ ಮಾಡದೆ ಇದ್ಬಿಟ್ರು ಕೂಡ ಒಂದು ಸಿನಿಮಾ ಗೆದ್ದಿದ್ದೆ, ನಾನು ಸಿನಿಮಾ ಬೇಡ ಅಂತ ನಾನೇ ನಿಲ್ಲಿಸಿದ್ದೀನಿ ಅಂತ. ಬಟ್ ಸೋತು ಹೋದೆ ಅಂದರೆ ನನಗೆ ಸಾಯ ತನಕನೂ ಅದು ಕಾಡುತ್ತೆ. ಅಷ್ಟು ವರ್ಷ ಪ್ರಯತ್ನ ಪಡೆದೆ, ಎಂಥದ ಮಾಡಿದೆ ನೀನಲ್ಲಿ ಅನ್ನೋ ಥರ ನನಗೆ ನನ್ನ ಆತ್ಮವಿಶ್ವಾಸಕ್ಕೆ ಎದಕಂಗಾಗುತ್ತೆ. ಹಾಗಾಗೋದು ಬೇಡ ಅಂತ. ಕೊನೆ ಪಕ್ಷ ಜೀವನದ ಕೊನೆ ಕಾಲದಲ್ಲಿ ನಾನು ಜೀವನದಲ್ಲಿ ಭಾರಿ ಪ್ರಯತ್ನ ಮಾಡಿದ್ದೆ, ನಾನು ಹಣೆ ಭರವಸೆ ಇರಲಿಲ್ಲ, ನಾನೇನು ಮಾಡಲಿ ಅನ್ನೋದು ನನಗೆ ನಾನಾರು ಸಮಾಧಾನ ಹೇಳ್ಕೊಬೋದು. ಆ ಸಮಾಧಾನ ಈ ಸಿನಿಮಾ ಆಗಲ್ಲ. ಇದು ಖಂಡಿತವಾಗೂ ಹೇಳ್ತೀನಣ್ಣ, ನಾನು ನಿಮಗೆ ಹೇಳಿದರೆ ಉತ್ಪ್ರೇಕ್ಷೆ ಅನಿಸ್ಬೋದು. ಖಂಡಿತವಾಗೂ ನಿಮ್ಮ ಸಹಕಾರ ಹೊಂದಿದ್ದು, ಈ ಜನತೆ ಆಶೀರ್ವಾದ ಇದ್ದರೆ ಒನ್ ಆಫ್ ದಿ ಮೆಗಾ ಹಿಟ್ ಸಿನಿಮಾ ಇದಾಗುತ್ತೆ. ನಾನು ಸುಮ್ಮನೆ ಹೇಳಲ್ಲ, ನಾನು ಹೇಳಿದ್ನಲ್ಲ ಜೀವನದ ಅನುಭವ ಇದೆ, ನಾನು ಸೋಲಿಗೂ ಹೆದರಲ್ಲ. ಸುಮಾರು ನೋಡ್ಬಿಟ್ಟಿದ್ದೀನಿ ನಾನು ಜೀವನದಲ್ಲಿ, ನನಗೆ ಯಾವ ಸೋಲು ದೊಡ್ಡದಲ್ಲ. ನಾನು ಎಂತೆಂಥ ಸೋಲು ನೋಡಿದ್ದೀನಿ ಅಂತಂದ್ರೆ ಲಕ್ಷ ಕೋಟಿಗಟ್ಟಲೆ ಕಳ್ಕೊಂಡಿದ್ದೀನಿ. ನಾನು ಹತ್ರ ಕೋಟಿ ಇದ್ದು ಕಳ್ಕೊಂಡಿಲ್ಲ, 10 ರೂಪಾಯಿ ಇದ್ದು ನಾನು ಲಕ್ಷಗಟ್ಟಲೆ ಕಳ್ಕೊಂಡಿದ್ದೀನಿ. ಗೊತ್ತಾಯ್ತಣ್ಣ? ಯಾಕೆಂದರೆ ಕೋಟಿ ಇದ್ದು ಕೋಟಿ ಕಳ್ಕೊಳ್ಳೋದು ದೊಡ್ಡದಲ್ಲ, ಸಾಲ ತೀರಿಸ್ಬೋದು ಅಂತ ಧೈರ್ಯ ಇರುತ್ತೆ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇಟ್ಕೊಂಡು 1 ಕೋಟಿ ರೂಪಾಯಿ ನಾನು ನಂಬಿ ಸಾಲ ಕೊಟ್ಟು ಅದನ್ನು ಕಳ್ಕೊಳ್ಳೋದಿದೆಯಲ್ಲ, ಆ ಥರದ್ದಾಗಿದೆ ಈ ಸಿನಿಮಾನು. ನಾ ಕಷ್ಟ ಹೇಳಲ್ಲ, ಯಾಕಂತಂದ್ರೆ ಕಷ್ಟ ನಾವಾಗಲೇ ಹೇಳ್ಬಿಟ್ನಲ್ಲ, ನನ್ನ ಸ್ವಾರ್ಥಕ್ಕೆ ಸಿನಿಮಾ ಮಾಡಿರೋದು. ನಾನೇನಕ್ಕೆ ನಿಮ್ಮ ಹತ್ರ ಯಾರ ಹತ್ರ ನಾನು ಕಷ್ಟ ಹೇಳಿ, ಅಣ್ಣ ಕಷ್ಟದಲ್ಲಿ ಸಿನಿಮಾ ಮಾಡಿದೆ, ಗೋಳಾಟದಲ್ಲಿ ಮಾಡಿಬಿಟ್ಟೆ, ದಯವಿಟ್ಟು ನೀವು ಕೈ ಹಿಡಿ. ಅದು ಯಾವುದೂ ಇಲ್ಲ. ಗೋಳಾಟ ಎಲ್ಲವೂ ಫೀಲ್ಡಲ್ಲೂ ಇದೆ, ಈ ರಂಗದಲ್ಲಿ ಜಾಸ್ತಿ ಇದೆ. ಕಾರಣ ಎಷ್ಟು, ಇದರಲ್ಲಿ ಗೆಲುವಿನ ಆ ರೇಷಿಯೋ ಇದೆಯಲ್ಲ ಅದು ತುಂಬ ದೊಡ್ಡದು, ಆ ವೈಡ್ನೆಸ್. ಹಾಗಾಗಿ ಅಷ್ಟು ಇದಕ್ಕೆ ಬೇಕು, ಏನು ಶ್ರಮನೂ ಬೇಕು, ಸೋಲು ಅಷ್ಟು ಪರ್ಸೆಂಟೇಜೇ ಬೇಕು ಇದಕ್ಕೆ. ನೋ ಪ್ರಾಬ್ಲಮ್. ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಖಂಡಿತವಾಗೂ ಮಾಡಿ. ಈ ಸಿನಿಮಾ ಖಂಡಿತ ಚೆನ್ನಾಗಾಗುತ್ತೆ. ಈ ಸಿನಿಮಾದ ಇನ್ನೊಂದು ಹೇಳಬೇಕು, ಈ ಸಿನಿಮಾ ನಾವು ಯಾರಿಗೂ ಜಾಸ್ತಿ ತೋರಿಸಿಲ್ಲ. ನಮ್ಮ ಹೇಳಿದ್ರಲ್ಲ, ಪ್ರಮೋದ್ ಮರವಂತೆ ಅವರು ನೋಡಿದ್ರು, ದಿನಕರ್ ತೂಗ್ದೀಪ್ ಅವರು ಈ ಸಿನಿಮಾನ ನಾನು ಯಾಕೆಂದರೆ ತುಂಬ ವರ್ಷದಿಂದ ಸ್ನೇಹಿತರವರು, ಅವ್ರು ಇವತ್ತು ಬರಬೇಕಿತ್ತು, ಅವ್ರದ್ದು ಯಾವುದೋ ಸ್ಕ್ರಿಪ್ಟ್ ವರ್ಕ್ ಮೇಲೆಲ್ಲ ಆಚೆ ಹೋಗಿದ್ದಾರೆ. ಅವ್ರನ್ನ ನಾವು ಕರ್ಸೋದಕ್ಕಿಂತ ಮುಂಚೆ ಎಡಿಟಿಂಗ್ ರೂಮಲ್ಲಿ ಇನ್ನೂ ಇದಾಗಿದ್ದಿರಲ್ಲ, ಏನು ನಿಮಗೆ ಫ್ರೀ ರೆಕಾರ್ಡಿಂಗ್ ಆಗಿರಲಿಲ್ಲ. ಈಗ ಹೇಳ್ತಿರೋದು ನಾನು 3 ತಿಂಗಳ ಕಥೆ ಇದು. ಅವ್ರನ್ನ ಕರೆದೆ, ದಿನಕರ್ ಬನ್ನಿರಿ ಒಂದು ಸಿನಿಮಾ ನೋಡಿ ಏನು ಅನಿಸುತ್ತೆ ಅಂತ. ನಾನು ಕರೆಯೋಷ್ಟೊತ್ತಿಗೆ ಯೋಚನೆ ಮಾಡಿ ಕರೆದೆ. ಯಾಕೆಂತಂದ್ರೆ ಒಂದು ಪಕ್ಷ ಚೆನ್ನಾಗಿದೆ ಅಂತಂದರೆ ಈ ಮನುಷ್ಯ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂತಂದ್ರೆ ಮಕ್ಕದ ಮೇಲೆ ಹೊಡೆದಂಗೆ ನಿಮಗೆ ಎಂತ ಕರಿಬೇಕಿತ್ತು, ಆಲ್ರೆಡಿ ಸೋತಿ ಸಾಕಾಗಲ್ವಾ ಅಂತ ಹೇಳಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳೋಗೋರು. ಹೊರಗಡೆನೂ ಕೂಡ ಟಾಕ್ ಆಗೋಗ್ಬಿಡುತ್ತೆ, ಏನು ಮಾಡೋದು ಅಂತೇಳಿ ಆಗಲಿ ಏನೋ ಒಂದು ದೈವ್ರ ಮೇಲೆ ಭಾರ ಹಾಕಿ ಕರೆಸ್ದೆ. ಬಂದರು, ಸಿನಿಮಾ ನೋಡಿದ್ರು. ನೀವು ನಂಬಲ್ಲ, ದಿನಕರ್ ಅವ್ರು ಹೊಗಳೋದು ತುಂಬ ಕಡಿಮೆ. ಸತ್ಯವಾಗಲೂ ನಿಮ್ಗೆಲ್ಲರಿಗೂ ಗೊತ್ತಿದೆ, ದಿನಕರ್ ಯಾರನ್ನೂ ಹೊಗಳಲ್ಲ, ಏನಾರು ಇದ್ರೆ ಮಕ್ಕದ ಮೇಲೆ ಹೊಡೆದಂಗೆ ಹೇಳೋದು. ಅವರಲ್ಲಿ ಒಂದು ಗುಣ, ಯಾರಿಗೂ ಅನ್ಯಾಯ ಮಾಡಬೇಕು, ಮೋಸ ಮಾಡಬೇಕು ಅನ್ನೋದಿರಲ್ಲ. ಯಾರನ್ನೂ ಹೊಗಳಿ ಅವರಿಂದ ಏನೂ ಆಗಬೇಕು ಅನ್ನೋದು ಅವ್ರಿಗಿರಲ್ಲ. ಹಾಗಾಗಿ ನೋಡಿದ್ರು, ನೀವು ನಂಬಲ್ಲ, ಒಂದು 200 ಜನಕ್ಕೆ ಹೆಚ್ಚು ಕಡಿಮೆ ಅವರು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನು ತುಂಬ ಜನ ಕೇಳಿದ್ರು. ಅದು ಕೂಡ ನಮಗೆ ತುಂಬ ದೊಡ್ಡ ಶಕ್ತಿ ಆಯಿತು. ಲಾಸ್ಟ್ ಟೈಮ್ ಡಾಲಿ ಅವರು ಇರ್ಬೋದು, ಮೊನ್ನೆ ಸುದೀಪ್ ಸರ್ ಬೈಟ್ ಇರ್ಬೋದು, ಎಲ್ಲ ಅವರೇ ಮಾಡಿಸ್ಕೊಟ್ಟಿರೋಂಥದ್ದು. ಯಾಕೆಂದರೆ ಇಲ್ಲೊಂದು ಸಣ್ಣ ಎಕ್ಸ್ಟ್ರಾ ಪುಷ್ ಇಲ್ಲದೆ ನಾವೇನೂ ಮಾಡೋದಕ್ಕಾಗಲ್ಲ. ಅದು ಆದ ನಂತರ ಈ ಸಿನಿಮಾನ ಜಯಣ್ಣ ಫಿಲ್ಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಜಯಣ್ಣ ಅವ್ರಿಗೆ ಹೇಗೆ ಅಂತಂದರೆ ಸುಮ್ಮನೆ ಯಾವುದಾದ್ರು ಸಿನಿಮಾ ಬಂದಿದ್ದೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ. ಅವ್ರಿಗೂ ಕೂಡ ಒಂದು ಅನಿಸ್ಬೇಕು. ಅದು ಕೂಡ ದಿನಕರ್ ಅವ್ರು ಕರ್ಕೊಂಡೋದ್ರು. ಅವ್ರಿಗೂ ಎಲ್ಲಿ ತನಕ ಕಾನ್ಫಿಡೆಂಟ್ ಇದೆ ಅಂದರೆ, ನೀವು ನಂಬಲ್ಲ,
ಗಾಂಧಿನಗರದ ಒಂದು ಮುಖ್ಯ ಚಿತ್ರಮಂದಿರ, ನಾನು ಹೆಸರು ಆಮೇಲೆ ಹೇಳ್ತೀನಿ, ಅವರಾಗೆ ನಮ್ಮ ಜಯಣ್ಣ ಹೇಳಿದರು ಮೊನ್ನೆ ಫೋನ್ ಮಾಡಿ, ಗೌರಿ ನಿನ್ನ ಸಿನಿಮಾನೇ ಬೇಕು ಅಂತ ಕೇಳ್ತಾ ಇದ್ದಾರೆ ಕಣ ಅವರು, ಹಾಗಾಗಿ ನೀನು ಖಂಡಿತ ಇದೊಂದು ವಿಚಾರ ಖುಷಿ ಪಡೋದು ಅಂತ. ಅಂದರೆ ನಾನೇನೋ ದೊಡ್ಡ ಗೆಲುವಾಯಿತು ಅಂತ ಹೇಳ್ತಾ ಇಲ್ಲ, ನಮ್ಮೆಲ್ಲರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಿದೆ ಅನ್ನೋದು ಅಷ್ಟೇ ಖುಷಿ ನಾನು ಹೇಳ್ತಾ ಇರೋದು. ಹಾಗಾಗಿ ಇನ್ನು ಉಳಿದವ್ರ ಬಗ್ಗೆ ಮಾತಾಡಲ್ಲ, ನಮ್ಮ ತಂಡ ತುಂಬ ದೊಡ್ಡದಿದೆ. ಈಗೇನು ಗೊತ್ತಾ, ನಮ್ಮ ಟೆಕ್ನಿಷಿಯನ್ ಬಗ್ಗೆ, ಆರ್ಟಿಸ್ಟ್ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಹೊಗಳೋ ಈ ಸ್ಟೇಜ್ ಇದಲ್ಲ, ಅದಕ್ಕೊಂದು ಸ್ಟೇಜ್ ಇದೆ. ಈ ಸಿನಿಮಾ ಗೆದ್ದರೆ ಖಂಡಿತ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ. ಈಗ ನನ್ನ ಬಗ್ಗೆ, ನಮ್ಮ ಸಿನಿಮಾದ ಬಗ್ಗೆ, ಅದರದ್ದು ಏನಿದೆ ಅಂತ ಹೇಳಿದ್ದೀನಿ. ಮಾರ್ಚ್ 15ಕ್ಕೆ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಖಂಡಿತವಾಗೂ ಸಕ್ಸಸ್ ಆಗಿ ನಿಮ್ಮ ಮುಂದೆ ನಿಲ್ಲುವಂಥ ಪ್ರಯತ್ನ ನಾವು ತಂಡ ಮಾಡ್ತೀವಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಅಣ್ಣ, ಆಡಿಯೋ ರೈಟ್ಸ್ ಬಿಟ್ಟು ಬೇರೆ ಯಾವುದೂ ಕೊಟ್ಟಿಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ದಿನಕರ್ ಹೇಳ್ದಂಗೆ ನಿಮ್ಮ ಭಯಂಕರ ಒಂಥರ ಒಂದೊಂದ್ಸರಿ ತುಂಬ ದುರಂಕಾರ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ ಅನ್ಕೊಳ್ತೀರಿ ಅಂತ. ನಾನು ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂದರೆ ಏನೂ ಆಗಕ್ಕೆ ಆಗ್ತಿದ್ದಿಲ್ಲ, ಹಂಗಿದ್ರೇ ಕರೆಕ್ಟ್ ಆಗಿದ್ದೀನಿ ಅನ್ಸುತ್ತೆ. ಯಾಕೆಂದರೆ ಈ ಟಿ ವಿ ರೈಟ್ಸು OTT ಎಲ್ಲ ಕೇಳಿದ್ರಲ್ಲಣ್ಣ, ಫೋನ್ ಬಂದಿದೆ. ಯಾರಿಗೂ ಫೋನ್ ಬರಲ್ಲ ಅಂತ ನನಗೆ ಫೋನ್ ಬಂದಿದೆ. ಅದು ಎಲ್ಲಿ ಅಂದರೆ ನಾನು ಏನು ಖರ್ಚು ಮಾಡಿರ್ತೀನಲ್ಲ ಅದಕ್ಕೆ 20%ಗೂ ವ್ಯಾಲ್ಯೂ ಇಲ್ದಿರೋ ಅಂತ ಬಂದರೆ ನಾನು ಏನು ಮಾಡಬೇಕು? ನಂದು ಒಂದೇ ನಿರ್ಧಾರ, ಬಂದರೆ ಕೋಟಿಗಟ್ಟಲೆ ಬರಬೇಕು. ಸಿನಿಮಾ ಮಾಡಿರೋದು ಬಡ್ಡಿ ವ್ಯವಹಾರ ಅಲ್ಲ, 100 ರೂಪಾಯಿ 10 ರೂಪಾಯಿ ಬರಲಿ ಅಂತಲ್ಲ, ಬಂದರೆ ಕೋಟಿನೇ ಬರಬೇಕು. ಹೋದರೆ ಕೋಟಿನೇ ಹೋಗ್ಬೇಕು. ಯಾಕೆಂದರೆ ಅದು ಯಾವುದೋ ಒಂದು 30 ಲಕ್ಷ 20 ಲಕ್ಷ ಬಂದು ನನ್ನೇನು ದೊಡ್ಡ ಬದಲಾವಣೆ ಮಾಡಲ್ಲ. ಸಾಲಗಾರರಲ್ಲಿ 1 ತಿಂಗಳು ನಾನು ಒಂಚೂರು ತಲೆಬಿಸಿ ಕಡಿಮೆ ಮಾಡೋದು ಬಿಟ್ಟರೆ ಇನ್ನೇನು ವರ್ಷಗಟ್ಟಲೆ ಸಾಲಗಾರನಿಂದೇನು ಕಡಿಮೆ ಮಾಡಲ್ಲ. ಹಾಗಾಗಿ ಅದನ್ನು ಕೇಳಿದ್ದು ಹೌದು, ದೊಡ್ಡ ಒಂದು ಜಿ ಮತ್ತು ಆ ಥರದೊಂದು ಸಂಸ್ಥೆಯಿಂದ ಯಾರೆಲ್ಲ ಫೋನ್ ಮಾಡಿದ್ರು, ನೇರವಾಗಲ್ಲ. ಆಮೇಲೆ ಬಾಂಬೆಯಿಂದ ಫೋನ್ ಮಾಡಿದರು, ಸಿನಿಮಾ ಭಾರಿ ಸದ್ದು ಮಾಡ್ತಿದ್ದೀಯಂತಲ್ರಿ, ಖಂಡಿತವಾಗೂ ನಿಮ್ಮದು ತಗೊಳ್ತಿದ್ದೀವಿ, ಎಷ್ಟೇ ತಗೊಳ್ತಿದ್ದೀವಿ. ಇನ್ನೊಂದು ರೇಟು ಎಲ್ಲಿಗೆ ಅಂತ ಬಂದರೆ ಅದನ್ನು ಕರೆಕ್ಟಾಗಿ ನಾವು ನೀವು ಎಲ್ಲ ಒಂದು 2 ಪಾರ್ಟಿ ಮಾಡಿದರೆ ಡಮಾರ್, ಅಷ್ಟೇ ಇವ್ರದ್ದು ರೇಟು. ಅಣ್ಣ, ನಾನೇ ಸಿನಿಮಾದ ಡೈರೆಕ್ಟರ್, ಸ್ಕ್ರೀನ್ ಪ್ಲೇ. ಹಾಂ ಅಣ್ಣ, ನೋಡಿದ್ದಾರೆ ನಮ್ಮ ಪ್ರಮೋದ್ ಮರವಂತೆಯವ್ರು ನೋಡಿದ್ದಾರೆ. ಅಣ್ಣ, ಬೇರೆಯವ್ರು ನೋಡಿ ಹೇಳೋದಕ್ಕಿಂತನೂ ನಾನೇ ಹೇಳಿದ್ನಲ್ಲ, ನಾನು ಚೆನ್ನಾಗಿಲ್ಲ ಅಂದರೆ ನಾನು ಇಲ್ಲೇ ಹೇಳ್ಬಿಡ್ತಿದ್ದೆ. ನನಗೆ ಒಂದು ಸಮಾಧಾನ ಆಗೋಗಿದೆ. ನಾನು ಹೇಳಿದ್ನಲ್ಲ, ಸಿನಿಮಾ ದೊಡ್ಡ ಸಕ್ಸಸ್ ಆದರೂ ಕೂಡ ನಮ್ಮ ಟೀಮಿಗೆ ಹೇಳಿದ್ದೀನಿ, ಎಲ್ಲರಿಗೂ ಆ ಕ್ರೆಡಿಟ್ ಹೋಗುತ್ತೆ. ಸೋಲ್ ಆಯಿತಾ, 85% ಸೋಲ್ ನಾನೇ ಒಪ್ಕೊಳ್ತೀನಿ. ಯಾಕೆ ಅಂತಂದರೆ ನಾನು ಕೂಡ ಸುಮಾರಷ್ಟು ನಿರ್ಧಾರ ಮಾಡಿದ್ದೀನಿ. ಇದನ್ನು ಯಾರೂ ಕೂಡ ಹೇಳಲ್ಲ ಅಂದ್ಕೊಳ್ತೀನಿ. ಇವತ್ತೇ ನಾನು ಹೇಳೋಗ್ತಾ ಇದ್ದೀನಿ, ಸಿನಿಮಾ ಖಂಡಿತವಾಗೂ ಚೆನ್ನಾಗಾಗಿದೆ ಅಣ್ಣ, ಖಂಡಿತವಾಗೂ ಚೆನ್ನಾಗಿ. ನೀವು ಹೇಗೆ ಅಂತಂದರೆ ಒಂದು ಸೂಕ್ಷ್ಮ ಕೆತ್ತನೆ, ನೀವು ಖಂಡಿತವಾಗೂ ಸಿನಿಮಾ ಚೆನ್ನಾಗಾದರೆ ಎಲ್ಲರಿಗೂ ಕೂಡ ಹಂಗಂತ ತುಂಬ ಕಮರ್ಷಿಯಲ್ ಸಿನಿಮಾ. ಇನ್ನು ಕೆಲವರು ಅಂದ್ಕೊಂಡಿದ್ದಾರೆ, ಅದು ನಿಮ್ಮ ಪಾಯಿಂಟಿಗೆ ಹೇಳ್ಬಿಡಿ, ಕೆರೆಬೇಟೆ ಸಿನಿಮಾ ಅಂತ ಅಂದ್ಕೊಳ್ಳಿ, ಬರೀ ಮಲೆನಾಡು ರೀಜನ್ನು, ಮಲೆನಾಡು ಅಲ್ಲ ಅಣ್ಣ, ಮಲೆನಾಡಲ್ಲಿ ನಡೆಯುವಂಥ ಘಟನೆಯನ್ನು ನಾವು ಆ ಭಾಷೆಯನ್ನು ಇಟ್ಕೊಂಡು ಎಲ್ಲರಿಗೂ ಇದು ಕೂಡ ಸಂಬಂಧ ಇರುವಂತಹ ಕತೆ. ನೀವೇನಂತಂದರೆ ಯಾವುದೋ ಒಂದು ಊರಲ್ಲಿ, ನಮ್ಮ ಶಿವಮೊಗ್ಗದಲ್ಲಿ ಏನಾದ್ರು ಒಂದು ಘಟನೆ ಆದರೆ ಇಡೀ ಕರ್ನಾಟಕಕ್ಕೆ ಹೆಂಗೆ ಬಿತ್ತರಿಸ್ತಿರೋ ಅದೇ ಥರ ನಮ್ಮ ಸಿನಿಮಾದ ಕತೆ ಅಲ್ಲಿ ಶುರುವಾಗುತ್ತೆ, ಅಲ್ಲಿ ನಡೆಯುತ್ತೆ. ಅದು ಎಲ್ಲರ ಮನಸ್ಸು, ಎಲ್ಲರ ಭಾವನೆ, ಎಲ್ಲರ ಹೋರಾಟ, ಕಿಚ್ಚು, ಆಸೆ, ಆಕಾಂಕ್ಷೆ ಪ್ರತಿಯೊಬ್ಬ ವ್ಯಕ್ತಿಲಿ ಇರುತ್ತಲ್ಲ, ಅದೆಲ್ಲದೂ ಕೂಡ ಆ ಸಿನಿಮಾದಲ್ಲಿದೆ. ಹಾಗಾಗಿ ಕೆರೆಬೇಟೆ ಅಂದ್ಕೊಳ್ಳೆ ಮಲೆನಾಡು ಭಾಗದವ್ರಿಗೆ ಮಾತ್ರ ಅಂತ ಅಲ್ವೇ ಅಲ್ಲ. ಕೆರೆಬೇಟೆ ನಡೆಯೋದು ಮಲೆನಾಡು ಭಾಗದಲ್ಲಿ. ಆದರೆ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಹೋರಾಟ, ಕಿಚ್ಚು, ಧೈರ್ಯ, ಏನೋ ಒಂದು ಮಾಡಬೇಕು ಅನ್ನೋದು, ಅಥವಾ ಆ ಬಡತನ, ಅಥವಾ ಅಲ್ಲಿರುವಂಥ ಪಾತ್ರಗಳು ಎಲ್ಲರಲ್ಲೂ ಇರುವಂಥದ್ದು, ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು. ಹಾಗಾಗಿ ಎಲ್ಲ ಕಡೆನೂ ಸಲ್ಲುವಂಥ ಸಿನಿಮಾ. ನೀವು ನಂಬಲ್ಲ, ನಮ್ಮದು ಟ್ಯಾಬ್ಲೋ ಗಾಡಿ ಎಲ್ಲ ರಾಜ್ಯದ ಎಲ್ಲ ಕಡೆಗೂ ಓಡಾಡ್ತಿದೆ. ನಮ್ಮ ಮಲೆನಾಡು ಭಾಗದಕ್ಕಿಂತ ರಾಯಚೂರು ಆ ಭಾಗದಲ್ಲೇ ನಮ್ಮ ಹುಡುಗರು ಹೋಗ್ದಾಗ ಫೋನ್ ಮಾಡ್ತಾರೆ, ಏನು ನಮ್ಮ ಸಿನಿಮಾದ ಡೈಲಾಗ್ ಇದೆಯಲ್ಲ, ನಾಚಿಗೆ ಎಲ್ಲಿ ಸಿಗ್ತಿದೆ ಹುಡ್ಕೊಂಬರಂಬ ಅನ್ನೋದಲ್ಲ. ತುಂಬ ಇಷ್ಟಪಟ್ಟು ಆ ಕಡೆಯವರೇ ತುಂಬ ಆ ಸಿನಿಮಾನ ಕಾಯ್ತಾ ಇದ್ದೀವಿ ಅಣ್ಣ, ಈ ಸಿನಿಮಾ ನೋಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಅರ್ಥ ಅದು ಎಲ್ಲರಿಗೂ ಕನೆಕ್ಟ್ ಆಗಿದೆ ಅನ್ನೋ ಒಂದು ಖುಷಿ. ಅಣ್ಣ, ನಾನು ಸಿನಿಮಾ ಕಂಟೆಂಟ್ ಮೇಲೆ ಫಸ್ಟ್ ಧೈರ್ಯ ಮಾಡ್ಕೊಂಡ್ವಿ. ಇಲ್ಲೇನು ಗೊತ್ತಾ, ಇನ್ನೂ ಒಂದು ಥಿಯರಿ ಹೇಳ್ಬಿಡ್ತೀನಿ, ಅದು ಎಲ್ಲ ಫೀಲ್ಡಲ್ಲೂ ಅನ್ವಯ ಆಗೋಂಥದ್ದು. ಜಯಣ್ಣ ಕೂಡ ಅದೇ ಹೇಳಿದರು, ಅಣ್ಣ ನನ್ನ ಸಿನಿಮಾ ನಿಲ್ಲಿಸ್ಬಿಡಿ, ಸಿನಿಮಾ ಅಣ್ಣ ಭಾರಿ ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ, ಇನ್ನೊಂದಾಗಿದೆ, ನನಗೆ ಒಂದು ವಾರ ಟೈಮ್ ಕೊಡಿ, ಎಂಥದ್ದು ಆಗಲ್ಲ ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ಗೊತ್ತಿರೋಂಥದ್ದು. ಹೇಗೆ ಅಂತ, ನೀವು ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅಂತಂದರೆ ಅವರಾಗೆ ಥಿಯೇಟ್ರ್ಗಳು ಅಲ್ಲಿಂದ ಈ ಸಿನಿಮಾ ನನಗೆ ಬೇಕು 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 ಅಂತ ಕೇಳಂಗಾದರೆ ಮಾತ್ರ ಸಾಧ್ಯ ಅಣ್ಣ. ಯಾರೂ ಕೂಡ ನನ್ನ ಸಿನಿಮಾ, ನಾನು ಯಾರು ಮಾವನ ಮಗನೂ ಅಲ್ಲ, ಬಾಡಿಗೆ ಕಟ್ಟಿ ಯಾರೂ ನಿಲ್ಲಿಸಲ್ಲ. ಸಿನಿಮಾ ನಾನು ಚೆನ್ನಾಗಿದೆ, ಅವ್ರಿಗೆ ಲಾಭ ಆಗುತ್ತೆ ಥಿಯೇಟ್ರವ್ರಿಗೆ ಅವರಿಗೆ ಅಂತ ಅಂದರೆ ಖಂಡಿತವಾಗೂ ನಿಲ್ಲಿಸ್ತಾರೆ. ನಾನು ಅದಕ್ಕೋಸ್ಕರ ಏನು ಗೊತ್ತಾ, ನಾವೆಲ್ಲರೂ ಕಂಟೆಂಟ್ ಮೇಲೆ ಏನು ವರ್ಕ್ ಮಾಡಬೇಕು. ನೀವು ಸಾಂಗ್ ನೋಡಿದ್ರಿ, ನಿಮಗೆ ಎಷ್ಟು ಜನಕ್ಕೆ ಇಷ್ಟ ಅದು, ಅದಾದಮೇಲೆ ಟ್ರೈಲರ್ ನೋಡಿದ್ರಿ, ಅದಕ್ಕೂ ಮುಂಚೆ ಬಿಟ್ಟು ಟೀಸರ್ ನೋಡಿದ್ರಿ, ಮೋಷನ್ ಪೋಸ್ಟರ್ ಬಿಟ್ರಿ, ಮೊನ್ನೆ ಒಂದು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ, ಇವೆಲ್ಲವೂ ಮಾಡಿದ್ದೇನು ಗೊತ್ತಾ, ಯಾವುದು ಸಿನಿಮಾ ಕಂಟೆಂಟೇ ಮಾತಾಡೋಕ್ಕಾಗಲಿ, ಅದರಲ್ಲಿ ನಾವೆಲ್ಲ ಇರಲಿ. ನಾವಿದ್ದು ಕಂಟೆಂಟ್ ಇದ್ದರೆ ಖಂಡಿತ ಸಿನಿಮಾ ಗೆಲ್ಲಲ್ಲ, ದೇವರನ್ನೇ ಸೋಲುತ್ತೆ.
ಕಂಟೆಂಟ್ ಇದ್ದು ಅದ್ರ ಹಿಂದಕ್ಕೆ ನಾವೆಲ್ಲರೂ ಇದ್ದೀವಿ. ಕಂಟೆಂಟ್ ಮೀನ್ಸ್ ಎವ್ರಿಥಿಂಗ್, ಸಿನಿಮಾ, ಕತೆ, ಗೀತೆ, ಪ್ರೊಡಕ್ಷನ್ ಎಲ್ಲದೂ ಬಂತು. ಹಾಗಾಗಿ ಈಗ ಹೇಳಿದ್ನಲ್ಲ ಅನುಪಮ ಇದು ಇರಲಿ ಪರವಾಗಿಲ್ಲ, ಯಾವ ಥಿಯೇಟ್ರು, ಮೈನ್ ಥಿಯೇಟ್ರು, ಅನುಪಮ ಅದೇ ಥರನೇ ಬೇರೆ ಬೇರೆ ಕಡೆನೂ ಕೇಳ್ತಾ ಇದ್ದಾರಂತೆ, ಎಲ್ಲ ಹೇಳಿದ್ದಾರೆ ಅವರು ಫೋನ್ ಮಾಡಿ. ಹಾಗಾಗಿ ಸಿನಿಮಾ ಚೆನ್ನಾಗಿ ಆಗ್ಬೋದು. ಕಾಂಪಿಟೇಷನ್ ಅಣ್ಣ ಮಾಮೂಲಿ, ಏನು ಮಾಡ್ತೀರಿ ಹೇಳಿ. ಈಗ ಮುಂದಿನ ವಾರ ಕೂತ್ಕೊಂಡ್ರೆ ಇನ್ನೂ ಮತ್ತೆ ಸಿನಿಮಾ ಬರುತ್ತೆ, ಅದಾದಮೇಲೆ ಯುವ ಬರುತ್ತೆ. ನಾನೇನು ಹೇಳೋದು, ಎಲ್ಲ ಗಟ್ಟಿ ಇರೋವಂಥ ಸಿನಿಮಾ ಗೆಲ್ಲಿ, ಗಟ್ಟಿ ಇರೋವಂಥ ಸಿನಿಮಾಕ್ಕೆ ನೀವೆಲ್ಲರೂ ಸಹಕಾರ ಮಾಡಿ. ಯಾಕೆಂತಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ದೊಡ್ಡ ದೊಡ್ಡ ಸಿನಿಮಾದವರು ಅಣ್ಣ, ಈಗ ಟಿ ವಿ ಚಾನಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಬೇರೆ ಬೇರೆ ಮಾಧ್ಯಮದವರು ಇವತ್ತು ಲಾಸ್ಟ್ ರಿಲೀಸ್ ಅಂತ ಬಂದಾಗ ತಪ್ಪಾಗಲ್ಲ ಅಂದ್ಕೊಳ್ತೀನಿ ಮಾತಾಡೋದ್ರಿಂದ. ಕಮರ್ಷಿಯಲ್ಸು ಈ ಥರದ್ದೆಲ್ಲ ಬರುತ್ತೆ, ಅಡ್ವರ್ಟೈಸ್ಮೆಂಟ್ಸು ಇನ್ನೊಂದಲ್ಲ. ಈಗ 100 ಕೋಟಿ ರೂಪಾಯಿ ಹಾಕಿ ಸಿನಿಮಾದವನಿಗೂ ನೀವು ಅದೇ ಇದು ಇರುತ್ತೆ, ಕಮರ್ಷಿಯಲ್ಸು ಇನ್ನೊಂದೆಲ್ಲ ಇರುತ್ತೆ. ಅವರು ಅಷ್ಟು ಕೊಟ್ಟರು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಡ್ತೀರಾ, ಇನ್ನೊಂದು ಮಾಡ್ಕೊಡ್ತೀರಾ. ಇನ್ನು ಉಳಿದಂಥ ಸಣ್ಣ ಪಿಕ್ಚರ್ನವರಿಗೂ ಕೂಡ ಅದೇ ಥರನೇ ಇರುತ್ತೆ ಕಮರ್ಷಿಯಲ್ಸ್. ಎಲ್ಲ ಸಣ್ಣದಾಗಿ ಮಾಡಿದಾಗ ಅಣ್ಣ ಏನು ಗೊತ್ತಾ, ಸಿನಿಮಾ ರಿಲೀಸ್ ಬರೋಷ್ಟೊತ್ತಿ ಒಣಗೋಗ್ಬಿಟ್ಟಿರ್ತಾರೆ ಎಲ್ಲ ಗೋಳಾಟದಲ್ಲಿ. ಒಂದು ಚೂರು ಗಟ್ಟಿ ಇದೆ ಸಿನಿಮಾ, ಇದೇನೋ ಚೆನ್ನಾಗಿದೆ ಅಂತ ಅನಿಸಿದರೆ ಎಲ್ಲರೂ ಕೂಡ ಸಾಕು. ನಾನಂದರೆ ಇದು ಓವರಾಲ್ ಆಗಿ ಹೇಳಿರೋದು, ಈಗ ಯಾವುದೇ ಒಂದು ವ್ಯಾಪಾರ ಬಿಸ್ನೆಸ್ ಅಂತ ಬಂದಾಗ ಒಂದು ಸಂಸ್ಥೆ ನಡೆಯೋದೇ ಆ ಒಂದು ಫಾರ್ಮೇಟಲ್ಲಿ. ಹಾಗಾಗಿ ಚೆನ್ನಾಗಿದೆ ಅಂತಂದಾಗ ಅದು ನನ್ನ ಸಿನಿಮಾ ಅಂತಲ್ಲ, ಇನ್ನೊಂದು ಯಾವುದೇ ಇದ್ರೂ ಕೂಡ ನೀವೆಲ್ಲರೂ ಒಂದು ಸಹಕಾರ ಮಾಡಿಕೊಡಿ. ಹಾಗಾಗಿ ಒಳ್ಳೆಯ ಸಿನಿಮಾ ಆದರೆ ಈ ಥರದ್ದು ಇನ್ನೂ 10 ಸಿನಿಮಾ ನಾವು ಮಾಡ್ತೀವಿ. ಏನಾದ್ರು ತಪ್ಪಾಯ್ತು ಅದು ಹೇಳಿದ್ದು? ಬೇಜಾರಾಯ್ತಾ? ಥ್ಯಾಂಕ್ ಯು ಸೋ ಮಚ್ ಗೌರಿಶಂಕರ್ ಅವರೇ. ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಹಾಗಾಗಿ